ನಮಸ್ತೆ, ಎಲ್ಲಿಂದ ಫೋನ್ ಮಾಡ್ತಿರೋದು? ಊರು ಬೇಡ ಗುರುಗಳೇ. ಬೇಡ, ಆಯ್ತು ಆಯ್ತು ಆಯ್ತು. ಏನು ಮಾಡ್ಕೊಂಡಿರೋದು? ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ ಸರ್. ಟೈಲರಿಂಗ್ ಟೈಲರಿಂಗ್ ಮಾಡ್ತಾ ಇದ್ದೆ. ಎಷ್ಟು ವರ್ಷದಿಂದ? ಈಗ ಸುಮಾರು ವರ್ಷದಿಂದ ಮಾಡ್ತಾ ಇದ್ದೆ. ಆಯ್ತು. ಊಟ ಮಾಡಿದ್ರಾ? ಊಟ ಆಗಿಲ್ಲ ಗುರುಗಳೇ. ಇನ್ನು ಊಟ ಆಗಿಲ್ವಾ? ಇಲ್ಲ. ಓ ನೀವು ಮಾಡಿದ್ರಾ ಗುರುಗಳೇ? ಓ, ನಮ್ದಾಯ್ತು. ಕಾರ್ಯಕ್ರಮ ನೋಡ್ತಿದ್ರಾ? ಹೌದು, ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ ಗುರುಗಳೇ. ಈ ಪಕ್ಕದಲ್ಲಿ ಯಾವ್ದೋ ಟಾಕ್ ಬ್ಯಾಗ್ ಕೇಳಿಸ್ತಾ ಇದೆ ನನಗೆ. ನಮ್ಮ ಮನೆಯವರು. ನಿಮ್ಮ ಮನೆಯವರು, ನಿಮ್ಮ ಶ್ರೀಮತಿಯವರಾ? ಹೌದೌದು. ಸಂತೋಷ, ಒಳ್ಳೇದಾಗ್ಲಿ. ಆಯ್ತು. ಎಷ್ಟು ವರ್ಷ ನಿಮಗೆ? ನನಗೆ ವರ್ಷನಾ? ನಿಮಗೆ ಎಷ್ಟು ವರ್ಷ ಅಂದೆ? ಈಗ 57 ಗುರುಗಳೇ. ಅಯ್ಯೋ ದೇವ್ರಿ, 57? ಹೌದು. ನಿಮ್ ಧ್ವನಿ 38 37 ಅನ್ನಂಗೆ ಕೇಳಿಸ್ತಾ ಇದೆ ನನಗೆ. ಹೌದಾ? ಆಯ್ತು, ಹೇಳಿ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹೌದು ಹೌದು ಗುರುಗಳೇ. ಹೇಳು. ಅದೇ ಈಗ ನನಗೊಂದು 3 ವರ್ಷದಿಂದ ಬಲಗಣ್ಣು ಆಪರೇಷನ್ ಆಗಿತ್ತು. ಅದು ಏನು ಕಾಣಿಸ್ಲೇ ಇಲ್ಲ ಮತ್ತೆ ಅದು. ಆಮೇಲೆ ಇನ್ನೊಂದು ಕಣ್ಣನ್ನ ಆಪರೇಷನ್ ಮಾಡಿಸ್ದೆ. ಅದು ಈಗ ಸಮಸ್ಯೆಯಲ್ಲಿದೆ. ಮುಂದೆ ಏನು ಎಂತ ಅಂತ ಸಮಸ್ಯೆಯಲ್ಲಿದ್ದೀನಿ ಗುರುಗಳೇ. 2 ಹೆಣ್ಮಕ್ಳಿದ್ದಾರೆ. ಅಲ್ಲ, ಮುಂಚೆ 2 ಕಣ್ಣು ಕಾಣಿಸ್ತಿದ್ವಾ? ಒಂದು ಆಪರೇಷನ್, ಮೊದಲನೇ ಕಣ್ಣು ಆಪರೇಷನ್ ಮಾಡೋಕ್ಕಿಂತ ಮುಂಚೆ ಏನ್ ಸಮಸ್ಯೆ ಇತ್ತು ಅದಕ್ಕೆ? ಅದು ನನಗೆ ಸ್ವಲ್ಪ ಶುಗರ್ ಇತ್ತು ಗುರುಗಳೇ. ಶುಗರ್ ಇತ್ತು. ಶುಗರ್ ಇಂದ ಏನೋ ಪ್ರಾಬ್ಲಮ್ ಆಯ್ತು. ಆಮೇಲೆ ಔಷಧಿ ಎಲ್ಲ ತಗೊಳ್ತಿದ್ದೆ ಶುಗರಿಗೆ. ಆಮೇಲೆ 2ನೇ ಕಣ್ಣು ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತು. ಅದು ಪ್ರಾಬ್ಲಮ್ ಆದ್ಮೇಲೆ 1 ವರ್ಷ ಕೆಲಸ ಮಾಡಿದೆ ನಾನು. ಆಮೇಲೆ 1 ವರ್ಷದ ನಂತರ ಈಗ ಆಪರೇಷನ್ ಮಾಡುತ್ತೆ. ಅಂದ್ರೆ ಆಪರೇಷನ್ ಆಗಿ 1 ವರ್ಷ ಆಗಿದೆ ಸರ್. ಅಂದ್ರೆ ಮೊದಲನೇ ಕಣ್ಣು ಅಲ್ಲ, ಮೊದಲನೇ ಕಣ್ಣು ಏನ್ ಕಾಣಿಸ್ತಾ ಇಲ್ಲ, ಫಸ್ಟ್ನೇದು. ಈಗ 2ನೇ ಕಣ್ಣು ಆದ್ಮೇಲೂ ಅದು ಕಾಣಿಸ್ಲಿಲ್ಲ. ಸ್ವಲ್ಪ ದಿನ ಕಾಣ್ತು. ಆಮೇಲೆ ಈಗ ಸ್ವಲ್ಪ ತುಂಬಾ ಬ್ಲರ್ ಆಗಿ ಹೋಗಿದೆ. ಓಕೆ, ಅದು ಹೋಯ್ತು ಬಿಡಪ್ಪ ಅಂದ್ಕೊಂಡು ನೀವು 2ನೇ ಕಣ್ಣು ಆಪರೇಷನ್ ಮಾಡಿಸಿದ್ರಿ? ಹೌದು. ಈಗ ಕಾಣ್ತಿದ್ಯಾ? ಸ್ವಲ್ಪ ಕಾಣ್ತಾ ಇದೆ. ಅದು ಏನು ಟೈಲರಿಂಗ್ ಕೆಲಸ ಮಾಡಕ್ಕೆ ಅಷ್ಟು ಸೂಕ್ಷ್ಮ ಕೆಲಸ ಮಾಡಕ್ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರು. ಅಂದ್ರೆ ಏನು ಅದು ಮುಂದೆ ಏನೋ ಕಾಣ್ಬಹುದಾ ಹೇಗೆ ಅಂತ ತುಂಬಾ ತಲೆ ಬಿಸಿಲಿದ್ದೀನಿ ಈಗ. ಅಂದ್ರೆ ನಿಮ್ಮೂರಲ್ಲಿ ಟೈಲರಿಂಗ್ ಶಾಪ್ ಇಟ್ಕೊಂಡಿದ್ದೀರಾ ನೀವು? ಹೌದು. ಮಕ್ಳು ಎಷ್ಟು ಜನ? 2 ಹೆಣ್ಮಕ್ಳು. ಅದ್ರಲ್ಲೇ ದುಡಿಮೆ ಮಾಡಿ ಎಲ್ಲ ಬಾಡಿಗೆ ಮನೇಲಿದ್ದೆ. ಅದ್ರಲ್ಲೇ ದುಡಿಮೆ ಮಾಡಿ ದೊಡ್ಡವಳು ಡಿಗ್ರಿ ಓದ್ತಾ ಇದ್ದಾಳೆ, 2nd ಇಯರ್. ಸಣ್ಣವಳು 2nd PUC ಓದ್ತಾ ಇದ್ದಾಳೆ. ಮುಂದೆ ಏನು ಅಂತ ಹೇಳಿ. ಗಂಡ್ ಮಕ್ಳಿದಾರ? ಇಲ್ಲ ಇಲ್ಲ ಇಲ್ಲ, 2 ಹೆಣ್ಮಕ್ಳು. 2 ಹೆಣ್ಮಕ್ಳು. ಆಗ್ಲಿ ಸಂತೋಷ. ನಿಮ್ ಶ್ರೀಮತಿಯವ್ರು ಏನ್ ಮಾಡ್ತಾರೆ? ಅವರು ಟೈಲರಿಂಗ್ ಮಾಡ್ತಾ ಇದ್ರು. ಅಂದ್ರೆ ಸ್ಟಿಚಿಂಗ್ ಎಲ್ಲ ಮಾಡಲ್ಲ. ಏನಾದ್ರು ಈ ಸೀರೆ ಫಾಲ್ಸ್ ಹಾಕೋದು, ಕುಚ್ಚು ಕಟ್ಟೋದು ಸೀರೆಗೆ. ಈಗ ಡೈಲಿ ನಿಮ್ ಜೊತೆ ಅವರು ಕೆಲಸ ಮಾಡ್ತಾರಾ? ಹೌದು, ಮಾಡ್ತಾ ಇದ್ರು. ಈಗ ಅಂಗಡಿ ಕ್ಲೋಸ್ ಮಾಡಿ 1 ವರ್ಷ ಆಗಿದೆ, 1.5 ವರ್ಷ ಆಗಿದೆ. ಮತ್ತೆ 1.5 ವರ್ಷದಿಂದ ಏನ್ ಮಾಡ್ತಿದ್ದೀರಿ? ನಾನು ಮನೆಯಲ್ಲೇ ಇದ್ದೀನಿ ಗುರುಗಳೇ. ಕಣ್ಣು ಸ್ವಲ್ಪ ಸಮಸ್ಯೆ ಇದೆ ಅಂತ? ಹೌದೌದು. 1.5 ವರ್ಷದಿಂದ ನೀವು ಕಾಯಕ ಮಾಡ್ತಿಲ್ಲ? ಇಲ್ಲ, ಮಾಡ್ತಾ ಇಲ್ಲ. ಮತ್ತೆ ದುಡಿಮೆ ಎಲ್ಲ ಮನೆಯಲ್ಲೇ ಹೇಗೆ ನಡೆಯುತ್ತೆ? ಏನೋ ಸ್ವಲ್ಪ ಮೊದ್ಲೇ ಮಾಡಿದ್ದು ಸ್ವಲ್ಪ ಏನೋ ಇತ್ತು, ಸ್ವಲ್ಪ ದುಡ್ಡು. ಅದ್ರಲ್ಲೇ ಜೀವನ ನಡೆಸ್ತಾ ಇದ್ದೆ. ಮನೇನು ಬಾಡಿಗೆದು, ಅಂಗಡಿನೂ ಬಾಡಿಗೆದು. ಮುಂದೆ ಜೀವನ ಹೇಗೆ ಅಂತ ಬಾಡಿಗೆ ಯೋಚನೆ ತಿಂಗಳಿಗೆ ಮನೆಗೆ ಈಗ ಈ ತಿಂಗಳಿಂದ ಜಾಸ್ತಿ ಮಾಡಿದ್ದಾರೆ. 3,500 ಮಾಡಿದ್ದಾರೆ. ಮೊದ್ಲು 2,500 ಇತ್ತು. 1,000 ಜಾಸ್ತಿ. 1,000 ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಸ್ವಂತ ಅಂತ ಏನಾದ್ರು ಇದೆಯಾ? ಸ್ವಂತ ಅಂತ ಹೇಳಿದ್ರೆ ನಮ್ದು ಮನೆ ಇದೆ, ಹಳೆ ಮನೆ. ಇಲ್ಲಿ ಅದೇ ಊರಲ್ಲ? ಅದೇ ಊರಲ್ಲಿ. ಅದ್ರಲ್ಲಿ ನಮ್ಮ ಅಣ್ಣ ಇದ್ದಾನೆ. ಅಂದ್ರೆ ಅದು ಹಳೆ ಮನೆ. ಅಂದ್ರೆ
ಅದ್ರಲ್ಲಿ 2 ಪಾಲಿದೆ, ನಮ್ಮ ದೊಡ್ಡಪ್ಪ ಮತ್ತೆ ನಮ್ಮ ಅಪ್ಪ ಇಬ್ಬರಳಿಗೂ ಒಂದು ಮನೆಯನ್ನ ಈಗ ಪಾಲ್ ಮಾಡ್ಕೊಂಡಿದ್ದಾರೆ ಅವರು. ಅದ್ರಲ್ಲಿ ನಮ್ಮ ಅಪ್ಪನ ಪಾಲಲ್ಲಿ ನಮ್ಮ ಅಣ್ಣ ಇದ್ದಾನೆ. ಅದ್ರ ಹಿಂದ್ಗಡೆ ಜಾಗ ಇತ್ತು, ನಮ್ಗಾಗಿ ಬಿಟ್ಟಿದ್ರು. ಆ ಜಾಗನೂ ಅಷ್ಟೇ, ನಮ್ಮ ದೊಡ್ಡಪ್ಪನಿಗೆ ಅರ್ಧ ನಮ್ಗೆ ಅರ್ಧ ಬಿಟ್ಟಿದ್ರು. ಅದ್ರಲ್ಲಿ 1.5 ಕುಂಟೆ ಜಾಗ, ಅಂದ್ರೆ 1.5 ಕುಂಟೆ 3 ಕುಂಟೆ ಜಾಗ ಇತ್ತು. ಅದ್ರಲ್ಲಿ 1.5 ಕುಂಟೆ ದೊಡ್ಡಪ್ಪನ ಮಗ, ದೊಡ್ಡಪ್ಪ ಇಲ್ಲ, ಅವರ ಮಗ ಒಬ್ಬ ಏನು ಬೇರೆಯವರಿಗೆ ಕೊಟ್ಟು ಬಿಟ್ಟಿದ್ದಾನೆ. ಅವರಿಗೆ ಕೊಟ್ಟ ಜಾಗದಿಂದಲೇ ನಮ್ಗೆ ಆ ದಾರಿ ಮುಖಾಂತರ ಬರ್ಬೇಕು ನಮ್ಮ ಜಾಗಕ್ಕೆ. ಈಗ ಅವರು ನಮ್ಮ ದಾರಿಗೋಸ್ಕರ ತುಂಬಾ ಇದ್ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಜಾಗನ ಅದನ್ನ ತಗೋಬೇಕು ಅನ್ನೋ ಕಾರಣಕ್ಕೆ ನಮ್ಗೆ ದಾರಿಗೆ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ನೀವ ನಿಮ್ಮ ಜಾಗಕ್ಕೆ ಹೋಗ್ಬೇಕಂದ್ರೆ ಅಲ್ಲಾಸೆ ಹೋಗ್ಬೇಕಾ? ಹೌದೌದೌದು. ಅಲ್ಲಿಂದ ಬಿಟ್ಟು ಬೇರೆ ದಾರಿ ಇಲ್ಲ? ಇಲ್ಲ. ವಿಚಿತ್ರ. ಅವರು ತಕರಾರು ಮಾಡ್ತಿದ್ದಾರೆ. ತಕರಾರು ಅಂದ್ರೆ ಅವರು ತಕರಾರು ಮಾಡ್ತಾ ಇದ್ದಾರೆ, ಅಂದ್ರೆ ಅವರಿಗೆ ಆಗ್ಬೇಕು ಅಂತ ಹೇಳಿ ಅವ್ರು ಇದ್ ಮಾಡ್ತಾ ಇದ್ದಾರೆ. ನೀವು ಅವ್ರಿಗೆ ಮಾರ್ಲಿ ಅಂತ? ಹೌದು. ನೀವು ಮಾರಕ್ ತಯಾರಿಲ್ಲ? ಮಾರಕ್ಕೆ ಅಂತ ಹೇಳಿದ್ರೆ ನನಗೆ ಬೇರೆ ಇದೇ ಇಲ್ಲಲ್ಲ, ಜಾಗನೇ ಇಲ್ಲಲ್ಲ ನಮ್ಮೂರಲ್ಲಿ. ಹೌದು, ಅದನ್ನ ಬಿಟ್ರೆ ನೀವು ನಿಮ್ದು ಅಂತ ಊರಲ್ಲಿ ಏನು ಇಲ್ಲ ಅಂದಂಗ ಆಗುತ್ತೆ. ಹೌದು, ಏನು ಇಲ್ಲ ಅಂತ ಆಗುತ್ತೆ. ಓಕೆ. ಹೆಣ್ಮಕ್ಳು ಇಬ್ರು ಓದ್ತಿದ್ದಾರ? ಒಬ್ಳು ಡಿಗ್ರಿ ಓದ್ತಾ ಇದ್ದಾಳೆ, ಇನ್ನೊಬ್ಳು ಸೆಕೆಂಡ್ ಇಯರ್ PUC ಓದ್ತಾ ಇದ್ದಾಳೆ. ಮತ್ತೆ ಏನಪ್ಪಾ ಹಿಂಗ ಆಯ್ತು ಅಂತ 1 ವರ್ಷದಿಂದ ಬೇರೆ ಏನು ದಾರಿ ಮಾಡ್ಕೊಳ್ಳಿಲ್ವಾ ನೀವು, ಅಥವಾ ಏನಕ್ಕೆ ಕಾಯ್ತಾ ಇದ್ದೀರಿ ನೀವು? ಸರಿ ಆಗುತ್ತೆ ಅಂತೇಳಿ ಕಾಯ್ತಾ ಕೂತಿದ್ದೆ. ಅಂಗಡಿಗೂ ಅಂಗಡಿನ ಹಂಗೆ ಬಿಟ್ಟು ಕೊಟ್ಟಿಲ್ಲ, ಹಾಗೆ ಇದೆ ಈಗಲೂ. ಬಾಡಿಗೆ ಕಟ್ತಲೇ ಇದ್ದೀರಾ? ಬಾಡಿಗೆ ಅಂತ ಹೇಳಿದ್ರೆ ಅವರು ಒಳ್ಳೆ ಓನರು, ಹಾಗಾಗಿ ಅವರು ಬಾಡಿಗೆ ಏನು ಕೇಳ್ತಾ ಇಲ್ಲ ನನ್ನ ಹತ್ರ. ಬಿಡು ಅಂತಲೂ ಏನು ಹೇಳ್ತಿಲ್ಲ? ಬಿಡು ಅಂತ ಏನು ಹೇಳ್ತಾ ಇಲ್ಲ. ಹಾಗಾಗಿ ಡಾಕ್ಟರ್ ಹೇಳ್ತಾರೆ ಸೂಕ್ಷ್ಮ ಕೆಲಸ ಮಾಡಕ್ ಕಷ್ಟ ಅಂತ ಹೇಳ್ತಿದ್ದಾರೆ. ಈ ತಿಂಗಳಲ್ಲಿ ಹೋಗಿ ಹೇಳಿದಾಗ, ಡಾಕ್ಟರ್ ಹತ್ರ ಕೇಳಿದಾಗ ಟೈಲರಿಂಗ್ ಮಾಡೋದು, ಸೂಕ್ಷ್ಮ ಕೆಲಸ ಮಾಡೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಕಣ್ಣು ಬರಲ್ಲ ಅನ್ನುವ ಸ್ಪಷ್ಟತೆ ಅಥವಾ ನಿರ್ಧಾರಕ್ಕೆ ನೀವು ಡಾಕ್ಟರ್ ಇಬ್ರು ಬಂದಿದ್ದೀರಾ? ಈ ಮೊದಲನೇದು? ಮೊದಲನೇದು ಅದು 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 ಅವ್ರು ನೋಡ್ತಾನೆ ಇಲ್ಲ ಅದು. ಓಕೆ, ಅದು ಮುಗಿದ ಕತೆ ಅಂತ? ಹೌದೌದು. ಸೊ ಉಳಿದಿರುವ ಅಷ್ಟು ಎಷ್ಟು ಭರವಸೆ ಈಗಿರುವ ಅಥವಾ ಅಲ್ಪ ಸ್ವಲ್ಪ ಕಾಣುವ ಕಣ್ಣಿನ ಬಗ್ಗೆ? ಹೌದೌದು. ಡಾಕ್ಟರ್ ಏನು ಹೇಳ್ತಾರೆ ಅಂದ್ರೆ, ನೀವು ಅಷ್ಟು ಸೂಕ್ಷ್ಮದ ಕೆಲಸಕ್ಕೆ ನಿಮ್ಮ ಕಣ್ಣಿಗೆ ಸ್ಟ್ರೆಸ್ ಕೊಟ್ರೆ ಅದು ಸಮಸ್ಯೆ ಆಗಬಹುದು ಅನ್ನೋದು ಅವರ ಅಭಿಪ್ರಾಯ. ಹೌದೌದು. ಬಟ್ ನಿಮಗೂ ಹಾಗನ್ಸಲ್ವಾ? ಹೌದು. ಹೌದಲ್ಲ, ಅನ್ಸುತ್ತಾ? ನಿಮಗೂ ಅನ್ಸುತ್ತಾ ಅದು? ಹೌದು, ಕೆಲಸ ಮಾಡ್ಲಿಕ್ಕೆ ನಮ್ಗೆ ಸೂಕ್ಷ್ಮ ಕೆಲಸ ಅಲ್ವಾ ಟೈಲರಿಂಗ್ ಅಂದ್ರೆ. ಅದೇ ಈ ಮಾಮೂಲಿ ಎಲ್ಲ ಚೆನ್ನಾಗಿರೋರಿಗೆ ಕಷ್ಟ ಅದು. ಹೌದೌದು. ಅಂಥದ್ರಲ್ಲಿ ಒಂದೇ ಕಣ್ಣು, ಅದರಲ್ಲೂ ಸ್ವಲ್ಪ ದೋಷ ಇದೆ. ಈಗ ಇರುವಷ್ಟು ಕಾಲ ಮಾಡ್ಕೊಂಬಿಡೋಣ ಅಂತ ಹೋದ್ರು ಅದು ಸಮಸ್ಯೆನೆ. ಹೌದೌದು. ಮಕ್ಳೇನ್ ಹೇಳ್ತಾರೆ? ಮಕ್ಕಳು ಏನಾದ್ರು ಬೇರೆ ಕೆಲಸ ಮಾಡಿ ಅಂತ ಹೇಳ್ತಾರೆ, ಆದ್ರೂ ಏನ್ ಮಾಡುದು, ಬೇರೆ ಕೆಲಸ ನಾವು ಮೊದ್ಲಿಂದಲೂ ಮಾಡೇ ಇಲ್ಲಲ್ಲ. ಏನು ಗೊತ್ತಿಲ್ಲ ಅಂತ? ಹೌದು. ಗೊತ್ತಿಲ್ವೋ ಅಥವಾ ಬೇರೆ ಏನು ಅಲ್ಲಿ ಸಿಗ್ತಾ ಇಲ್ವೋ, ಅವಕಾಶ ಇಲ್ವೋ? ಬೇರೆ ಅವಕಾಶ ಇದೆ, ಆದ್ರೆ ಕಣ್ಣು ಮುಖ್ಯ ಅಲ್ಲ ಗುರುಗಳೇ ಎಲ್ಲದಕ್ಕೂ. ಹೌದು. ಒಂದು ವೇಳೆ ಇಲ್ಲಿಂದ ಆಚೆಗೆ ನಿಮಗೆ ಕೆಲಸ ಮಾಡುವ ಅಥವಾ ಯಾವುದು ಅದಕ್ಕೆ ಅವಕಾಶವೇ ಇಲ್ಲ, ವಿಧಿ ಅದಕ್ಕೆ ಅವಕಾಶ ಕೊಡಲ್ಲ ಅಂದಾಗ, ಅಥವಾ ಇದನ್ನ ಬಿಟ್ಟರೆ ಬೇರೆ ದಾರಿ ಇಲ್ಲ, ಆಗಲ್ಲಪ್ಪ, ನೀವು ಸುಮ್ಮನೆ ಮನೇಲಿ ಇರೋದಷ್ಟೇ, ಅಂದ್ರೆ ಮಾಡ್ಬೋದು ಅನ್ನುವಷ್ಟಾದರೆ ಏನು ಕತೆ ಮನೆಯದು? ಅದೇ ಸಮಸ್ಯೆ, ಅದೇ ಕೊರಗು ಗುರುಗಳೇ, ಅದೇ ಕೊರಗಲ್ಲಿ ಇದ್ದೀನಿ. ಗೋವಿಂದ. ಮಕ್ಕಳು ಬಿಡಪ್ಪ ನಾನು ನೋಡ್ಕೊಳ್ತೀವಿ, ಆಯ್ತು, ಏನೋ ಆಗಿದ್ದಾಯ್ತು, ಅಥವಾ ಏನೋ ಇಲ್ಲಿವರೆಗೂ ಮಾಡಿದೀಯಾ ಅಂತ ಏನಾದ್ರು ಅಂತಾರ? ಹೇಳ್ತಾರೆ. ಪಾಪ ನೀವು ಸುಮ್ಮನೆ ಕೂತ್ಕೊಳಕ್ ಆಗಲ್ಲ. ಹೌದು.
ಆಯಿತು. ನೋಡಿ, ಮನುಷ್ಯನಿಗೆ ಮನೆಯ ಪರಿಸ್ಥಿತಿಯನ್ನು ನೋಡಿ ನಿಮಗೆ ಒಳಗಡೆ ಆಗ್ತಾ ಇರೋ ಸಂಕಟ, ದೇಹ ಅದಕ್ಕೆ ಸ್ಪಂದಿಸದೇ ಇರೋದು, ಇವೆಲ್ಲವೂ ನನಗೆ ಅರ್ಥವಾಗುತ್ತೆ. ತುಂಬಾ ಆದರೆ ಸಂಕಟ ಆಗುತ್ತೆ ಸರ್. ಹ್ಮ್. ತುಂಬಾ ಸಂಕಟ ಅಂದ್ರೆ ತುಂಬಾ ಸಂಕಟ ಆಗುತ್ತೆ. ಹ್ಮ್. ಹೌದು, ಸಂಕಟ ಆಗುತ್ತೆ. ಬಟ್ ಈಗ ನೀವೇನು ಇನ್ನೇನು ಚಟಕ್ಕೋ ಇನ್ಯಾವುದಕ್ಕೋ ಹೋಗಿ ಅರ್ಧಂಬರ್ಧ ಜೀವ ಆಗಿ ಬಂದಿದ್ದಿಲ್ಲ, ಅಥವಾ ಸಂಸಾರ ಬೀದಿಗೆ ತರುವಂಥದ್ದು ನೀವೇನು ಮಾಡಿಲ್ಲ. ಏನೋ ಹೌದು. ವಿಧಿಯ ಇಚ್ಛಾನುಸಾರವಾಗಿ ಇವತ್ತು ಒಂದು ಕಣ್ಣು ಸಮಸ್ಯೆಲಿದೆ. ಅದನ್ನೇನು ಬೇಕು ತಡೆಯಪ್ಪ, ಹಿಂಗೇನೋ ಸಮಸ್ಯೆ ಮಾಡ್ಕೊಂಬಿಟ್ಟು ನಾನು ಮೂಲೆಯಲ್ಲಿ ಕೂತ್ಕೊಂಡು ದೇಹ ದಣಿಸ್ದಂಗೆ ಸುಮ್ಮನೆ ಎಲ್ಲೋ ಕೂತ್ಕೊಳ್ಳೋಣ ತಿನ್ಕೊಂಡು ಅಂತ ಏನು ನೀವು ಮಾಡಿಲ್ಲ. ಅದು ಪಾಪ ಹ್ಮ್. ಮನೆಯಲ್ಲಿ ಮಕ್ಕಳಿಗಾದ್ರೂ ಹೆಂಡತಿಗಾದ್ರೂ ಎಲ್ಲರಿಗೂ ಅದ್ರ ಬಗ್ಗೆ ಅರಿವಿದೆ, ಹೌದಲ್ಲ? ಹೌದೌದು. ಇರುವಷ್ಟು ಕಾಲ ಅಥವಾ ನಡೆಯುವಷ್ಟು ಕಾಲ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು, ಯಾರ ಬಾಯಿಗೂ ಸಿಗದಂಗೆ, ಬಾಡಿಗೆ ಮನೆನೋ ಸ್ವಂತ ಮನೆನೋ ಏನೋ ಒಂದು ಯಾರ ಬಾಯಿಗೂ ಸಿಗದಂಗೆ ನಡೆಸ್ಕೊಂಡು ಬಂದಿದ್ದೀರಾ. ಬಟ್ ಹೌದೌದು. ಇಲ್ಲಿ ಏನಾಗುತ್ತೆ ನೋಡಿ, ಮನುಷ್ಯನಿಗೆ ಆ ಕಣ್ಣು, ಭಗವಂತ ಕೊಟ್ಟ ಎರಡು ಕಣ್ಣು, ಆ ದೃಷ್ಟಿ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ಬದುಕೇ ಕತ್ತಲು. ಹೌದು. ಇನ್ನೀ ದೇಹದಲ್ಲಿ ಇನ್ನು ಏನೋದ್ರೂ ಇರ್ಬೋದೇನೋ, ಆ ಕಣ್ಣು ಹೋಗ್ಬಿಟ್ರೆ ಬಹಳ ಕಷ್ಟ. ಹೌದೌದು. ಅದರಲ್ಲೂ ಹುಟ್ಟಿನಿಂದ ಕಣ್ಣು ಕಳ್ಕೊಂಡವ್ರಿಗೆ ಅಷ್ಟು ದುಃಖವಿಲ್ಲ. ಯಾಕಂದ್ರೆ ಅವ್ರು ದುಃಖ ಪಡ್ಲಿಕ್ಕೆ ಅವ್ರೇನು ನೋಡೇ ಇಲ್ವಲ್ಲ. ಹೌದೌದೌದು. ಒಂದು ಕಾಲದವರೆಗೂ, ಒಂದು ಹಂತದವರೆಗೂ ಎಲ್ಲ ನೋಡಿ ಆಮೇಲೆ ಕತ್ಲಾಗೋದಿದೆಯಲ್ಲ, ಅದು ಬಹಳ ಕಷ್ಟ. ಅದರಲ್ಲೂ 2 ಹೆಣ್ಮಕ್ಳಿದಾವೆ. ಸೊ ಹೌದು. ಇಲ್ಲಿ ನಿಮಗೆ ಡಾಕ್ಟ್ರು ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡಿ. ನೀವಂತ ಟೈಲರಿಂಗ್ ಅನ್ನೋ ಸೂಕ್ಷ್ಮ ಕೆಲಸ, ದಾರ ಪೋಣಿಸೋ ಕೆಲಸಕ್ಕೆ ನೀವು ನಿಮ್ಮ ಕಣ್ಣಿಗೆ ಸ್ಟ್ರೆಸ್ ಕೊಟ್ಟರೆ ಇರೋದು ತೊಂದರೆ ಆಗಬಹುದೇನೋ ಅಂತಲ್ವೇ? ಹಾಗಾಗಿ ನಿಮಗೆ ಇಲ್ಲಿ 2 ಅವಕಾಶ ಇದೆ. ಒಂದು ಆಯಿತು, ಮುಂದೆ ಇರುವಷ್ಟು ಸಮಯ ಒಂಚೂರು ಮಕ್ಕಳು ಹೆಂಡ್ತಿ ಹೆಂಗೋ ಲೋಕ ನೋಡ್ಕೊಂಡು ಇರುವಷ್ಟು ಕಾಲ ಹಿಂಗೆ ಇದ್ದುಬಿಡ್ತೀನಿ, ಕೈಲಾಗಿದ್ದಿನ್ನೇನೋ ಮಾಡಿಕೊಂಡು ಅಂತ ಇರ್ಬೋದು. ಅಯ್ಯೋ ಬಂದಷ್ಟು ಸಮಯ ಬರಲಿ ಬಿಡು ಅಂತ ಅದೇ ಕೆಲಸ ಮಾಡ್ಬೋದು. ಇವೆರಡರಲ್ಲಿ ಆಯ್ಕೆ ಅಂತ ಬಂದಾಗ ನನಗನ್ಸುತ್ತೆ ಮಕ್ಕಳು ಹೆಂಡತಿ ಅವರು ಉಳಿದದ್ದು ನೋಡ್ಕೊಳ್ತಾರೆ, ಅವ್ರಿಗೆ ಆ ಶಕ್ತಿ ಭಗವಂತ ಕೊಡ್ತಾನೆ. ನೀವು ಸುಮ್ಮನೆ ಸ್ಟ್ರೆಸ್ ತಗೊಂಡು ಇರೋ ಒಂಚೂರು ದೃಷ್ಟಿನೂ ಹಾಳಾದರೆ ಇನ್ನೂ ಮಕ್ಕಳು ಬದುಕಲ್ಲಿ ಇನ್ನೂ ಮದುವೆ ಅಥವಾ ಇನ್ನಿತರ ವಿಚಾರಗಳಿದ್ದಾವೆ. ಬೇರೆ ಏನಾದರೂ ಮಾಡಿ ಅಲ್ಲಿ ದುಡಿಯೋದ್ರಲ್ಲಿ ಅರ್ಧ ದುಡೀರಿ, ಪರವಾಗಿಲ್ಲ. ನಾಳೆ ಬಗ್ಗೆ ತುಂಬ ಭಯ ಬೇಡ. ಮಕ್ಕಳಿದ್ದಾರೆ, ಅವ್ರಿಗೆ ಶಿಕ್ಷಣ ಕೊಟ್ಟಿದ್ದೀರಾ, ಅವರು ಓದ್ತಿದ್ದಾರೆ. ಅವರು ನೋಡಿ, ತೀರಾ ಕುತ್ತಿಗೆಗೆ ಬಂದಾಗ ಎಲ್ಲರೂ ಅವ್ರವ್ರ ಬದುಕನ್ನು ಅವ್ರವ್ರು ನೋಡ್ಕೊಳ್ತಾರೆ. ಅಡಿಯಪ್ಪ ನಮ್ಮ ಅಪ್ಪ ಕೈ ಬಿಟ್ಬಿಟ್ಟ ಅಂತ ಎಲ್ಲ ಕೆರೆಗೆ ಬೀಳಲ್ಲ. ಎಲ್ಲರೂ ಅವ್ರವ್ರ ಬದುಕನ್ನು ನೋಡ್ಕೊಳ್ಳುವಷ್ಟಂತೂ ಶಕ್ತಿ ಇದ್ದೇ ಇದೆ. ಇರುವಷ್ಟು ಸಮಯ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ನಿಮ್ಮ ಕೈಲಾದಷ್ಟು ನೋಡ್ಕೊಂಡಿದ್ದೀರಾ. ಅಯ್ಯೋ ಈಗ ಮನೇಲಿ ಕೂತ್ಬಿಟ್ಟಿದ್ದಾರೆ ಅಂತ ಯಾರು ಏನೂ ಅನ್ನಲ್ಲ ನಿಮಗೆ, ಹೌದಲ್ವಾ? ಹೌದೌದೌದು. ಪಾಪ ಅವ್ರಿಗೂ ಗೊತ್ತು ಹಿಂಗಾಗಿದೆ, ಏನು ಮಾಡ್ತಾರೆ ಪಾಪ ಅವ್ರು ತಾನೆ ಅಂತ. ಸೊ ನೋಡಿ, ಬೇರೆ ಏನಾದರೂ, ಯಾಕಂದರೆ ಟೈಲರಿಂಗ್ ಕೆಲಸ ಅಂತಲ್ಲ, ಬೇರೆ ಯಾವ ಕೆಲಸಕ್ಕೆ ಹೋದ್ರೂ ದೃಷ್ಟಿ ಬೇಕಲ್ವಾ? ಹೌದು. ಇಲ್ಲಿ ನಿಮಗೆ 2 ಅವಕಾಶ. ಟೈಲರಿಂಗ್ ವಿಚಾರವಾಗಿ ಬೇಡ, ಮತ್ತೆ ಅದಕ್ಕೆ ಕೈ ಹಾಕಬೇಡಿ. ನಿಮ್ಮ ಹೆಂಡತಿ ಏನೋ ಅದು ಮಾಡ್ತಾರೆ, ಅಥವಾ ಅವ್ರಿಗೆ ನೀವು ಟ್ರೈನಿಂಗ್ ಕೊಡ್ತೀರಾ, ಇದು ಒಂದು ಸ್ವಲ್ಪ ಸಮಯ, ಆಮೇಲೆ ಅವ್ರು ಮಾಡ್ತಾರೆ, ಹಂಗೇನಾದರೂ ದಾರಿ ಇದೆಯಾ ನೋಡ್ಕೊಳ್ಳಿ. ಅದು ಬಿಟ್ಟು ಬೇರೆ ಏನಾದರೂ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ಬೋದಾ ನೋಡಿ. ಇಲ್ಲಿಂದ ಆಚೆಗೆ ನಾವೇನು ಕೆಲಸ ಮಾಡ್ತೀವಿ ಅನ್ನೋದಕ್ಕಿಂತ ಒಂದು ಸ್ವಲ್ಪ ನಂದು ಅಂತ ಒಂಚೂರು ಇನ್ನೂ ಕೈಕಾಲು ತೀರಾ ಮೂಲಿಗೆ ಬೀಳೋಕ್ಕಿಂತ ಮುಂಚೆ ಒಂಚೂರು ಚಿಕ್ಕ ಪುಟ್ಟದಾಗಿ, ಅವಾಗ ಮೊದಲು 10 ದುಡಿತಾ ಇದ್ದ ಕಾಲದಲ್ಲಿ 5 ದುಡಿಯೋದಾದರೂ ಪರವಾಗಿಲ್ಲ, ನಾನು ಸುಮ್ಮನೆ ಕೂತ್ಕೊಳ್ಬಾರ್ದು. ಆದರೆ ಟೈಲರಿಂಗೇ ಮಾಡಬೇಕು ಅಂತ ಹಠಕ್ಕೆ ಬಿದ್ದು ಕಣ್ಣಿಗೆ ತುಂಬ ತೊಂದರೆ ಮಾಡಿಕೊಂಡ್ರೆ ಕಡೆಗೆ ಕತ್ತಲಾಗ್ಬಿಟ್ರೆ ಕಷ್ಟ. ಹಂಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಯ್ಯೋ ನಂಗೆ ಬೇರೆ ದಾರಿ ಇಲ್ವಲ್ಲ. ಅಯ್ಯೋ ನೀವು ಬಾಡಿಗೆ ಮಲ್ಲಾದರೂ ಇದ್ದೀರಾ, ಹೆಂಡತಿ ಇದ್ದಾರೆ, 2 ಮಕ್ಕಳಿದ್ದಾರೆ, ಇದು ಏನೂ ಇಲ್ಲದ ಬೀದಿಲಿದ್ದಾರಲ್ಲ ಅವರು. ಅವರಿಗೆ ಏನು ಉಂಡ ತಿಂದ ಅಂತ ಕೇಳೋರಿಲ್ಲ, ಯಾಕಪ್ಪ ಕಾಲಲ್ಲಿ ಹುಳುಗಳು ಬಿದ್ದಾವೆ ಅಂತ ಕೇಳೋರಿಲ್ಲ. ನಿಮ್ಮ ಬದುಕು ಇವತ್ತಿಗೆ ಅಯ್ಯೋ ಹಿಂಗಾಯ್ತಲ್ಲ ಅಂತ ನನಗೆ ಆ ದುಃಖ ಅರ್ಥವಾಗುತ್ತೆ. ಆದರೆ ಮಕ್ಕಳಿದ್ದಾರೆ, ಅವರು ವಯಸ್ಸಿಗೆ ಬಂದಿದ್ದಾರೆ, ಏನು ಸುಮ್ಮನೆ ಕೂತ್ಕೊಳ್ಳಲ್ಲ. ತೀರಾ ಅಂತ ಪರಿಸ್ಥಿತಿ ಬಂದರೆ ಅವರು ಕೆಲ್ಸಕ್ಕೆ ಹೋಗ್ತಾರೆ, ಏನೋ ಜೀವನ ಮಾಡ್ತಾರೆ, ಏನು ಎಲ್ಲ ಮುಳುಗೋಗಲ್ಲ. ಆದರೆ ನನ್ನ ಸಲಹೆ, ಈಗ ಏನಿದೆಯಲ್ಲ ಕಣ್ಣು, ಅದು ಇನ್ನೂ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಭಯಪಡಬೇಡಿ.
ಆಯ್ತು ಗುರುಗಳೇ, ನಿಮ್ಮ ಅಷ್ಟಾದ್ರೆ ಸಾಕು. ಆ ಕಣ್ಣು ನಿಮ್ಮನ್ನು ತುಂಬ ಕಾಯುತ್ತೆ, ನಿಮ್ಮ ಮಕ್ಕಳ ಬದುಕನ್ನು ಚೆನ್ನಾಗಿ ನೋಡ್ತೀರಾ. ಆದರೆ ನನ್ನ ಟೈಲರಿಂಗ್ ಯಾಕೆ ಬೇಡ ಅಂತೀನಿ, ಅದು ನಿಮಗೂ ಗೊತ್ತು, ಅದು ಎಷ್ಟು ಸ್ಟ್ರೆಸ್ ಕೊಡುತ್ತೆ ಅದಕ್ಕೆ ಅಂತ. ಹೌದು ಹೌದು ಗುರುಗಳೇ. ಹಾಗಾಗಿ ಆ ಕಣ್ಣು ನನ್ನ ಇಷ್ಟುವರೆಗಿನ ಮಾತಿನ ಅರ್ಥ ಅಯ್ಯೋ ಹೋಗ್ಬಿಡುತ್ತಪ್ಪ ಅಂತಲ್ಲ. ನಾನು ಹೇಳ್ತಿದ್ದೀನಿ, ಆ ಕಣ್ಣು ನಿಮಗೆ ತುಂಬ ಬಾಳಿಕೆ ಬರುತ್ತೆ. ಇನ್ನೂ ಬಹಳ ವರ್ಷಗಳ ಕಾಲ ನೀವು ಈ ಲೋಕವನ್ನು ತುಂಬ ಚೆನ್ನಾಗಿ ನೋಡ್ತೀರಾ. ಆಯ್ತು ಗುರುಗಳೇ, ಆಯ್ತು ಗುರುಗಳೇ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗ್ಲೂ ಇರ್ಲಿ. ನಾನು ತುಂಬಾ ಟೈಮಿಂದ ನಿಮ್ಮ ಇದು ಕೇಳ್ತಾ ಇದ್ದೀನಿ. 1.5 ವರ್ಷದಿಂದ ಮನೆಯಲ್ಲಿ ಇದ್ದಾಗ್ಲಿಂದಲೂ ನೋಡ್ತಾ ಇದ್ದೀನಿ. ತುಂಬಾ ನಿಮ್ಮ ಇಲ್ಲ 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 ನೀವು ತುಂಬ ತುಂಬ ಚೆನ್ನಾಗಿ ಇನ್ನು ಮಕ್ಕಳ ಏಳಿಗೆಯನ್ನು ನೋಡ್ತೀರಾ. ಆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬದುಕ್ತಾರೆ. ಏನಾದರೂ ಬೇರೆ ಮಾಡ್ಬೋದಾ, ಇನ್ನೂ ಸ್ವಲ್ಪ ಸಮಯ ತಗೊಂಡು ಆ ಕಡೆ ಯೋಚಿಸಿ ನೋಡಿ. ನಮಗೆ ಅಯ್ಯೋ ನಾನು ಇದೊಂದು ಬಿಟ್ಟು ಬೇರೆ ಏನು ಮಾಡಿಲ್ವಲ್ಲ, ಅಯ್ಯೋ ನಾನು ದಿವಸ ಅನ್ನನೇ ಉಣ್ತಿದ್ದೆ, ಇವಾಗ ನನಗೆ ಹಿಟ್ಟುಣ್ಣು ಅಂದ್ರೆ ಹೆಂಗೆ ಅಂದ್ರೆ ಒಟ್ಟು ಕೇಳಬೇಕಲ್ಲ. ಹೊಟ್ಟೆ ತುಂಬಬೇಕು ಅಂದ್ರೆ ಏನೋ ಉಣ್ಬೇಕು. ಎಲ್ಲ ಚೆನ್ನಾಗಿರೋವರೆಗೂ ನನಗೆ ಇದೇ ಬೇಕು ಅಂತ ಆಟ ಹಿಡಿಬಹುದು. ಅಲ್ಲಿ ಏನೂ ಇಲ್ಲ ಅಂದಾಗ ಇರೋದನ್ನು ತಿಂದು ಹೊಟ್ಟೆ ತುಂಬಿಸ್ಕೊಂಡು ಜೀವ ಉಳಿಸ್ಕೊಳ್ಬೇಕು. ಮನುಷ್ಯನಿಗೆ ಎಲ್ಲಿಯವರೆಗೂ ಅದೆಲ್ಲ ಇರೋದೆಲ್ಲ ಹೊಂಟೋಗುತ್ತೋ ಅವಾಗ ಮಾತ್ರ ಏನು ಸಿಕ್ಕಿರ್ ಸಾಕು, ಏನಾದರೂ ಇರಲಪ್ಪ ನಾನು ಸ್ವೀಕರಿಸ್ತೀನಿ ಅನ್ನೋ ಹಂತಕ್ಕೆ ಬರ್ತಾನೆ. ಬಟ್ ಎಲ್ಲ ಚೆನ್ನಾಗಿದ್ದ ವೇಳೆಯಲ್ಲಿ ನನಗೆ ಇದೇ ಬೇಕು ಅಂತಾನೆ. ಹಾಗಾಗಿ ನಾನು ಇದನ್ನ ಬಿಟ್ಟು ಬೇರೆ ಏನು ಮಾಡಿಲ್ವಲ್ಲ ಸರ್, ನನ್ಗೆ ಅರ್ಥ ಆಗುತ್ತೆ. ಒಂದು ಕೆಲಸನೇ ಜೀವನ ಪೂರ್ತಿ ಮಾಡ್ಕೊಂಡು ಬಂದು ಸಡನ್ನಾಗಿ ಇನ್ನೊಂದೇನೋ ಮಾಡಬೇಕು ಅಂದಾಗ ಅದು ಕಷ್ಟವಾಗಬಹುದು. ಆದರೆ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಏನೋ ಒಂಚೂರು ಮಾಡ್ತಿದ್ದೀನಿ ಅನ್ನೋ ಖುಷಿ ನಿಮಗೂ ಇರುತ್ತೆ. ಆದ್ರೆ ಕಣ್ಣಿನ ಕುರಿತಾಗಿ ನಿಮಗೆ ಭಯ ಬೇಡ. ಆ ಕಣ್ಣು ನಿಮ್ಮನ್ನ ಅಥವಾ ಈಗ ಏನ್ ಕಾಣಿಸ್ತಾ ಇದೆಯೋ ಇನ್ನೂ ಒಂಚೂರು ದೃಷ್ಟಿ ಚೆನ್ನಾಗೇ ಆಗುತ್ತೆ. ಆಯ್ತು ಗುರುಗಳೇ. ಗುರುಗಳೇ, ಮತ್ತೊಂದು ಜಾಗ ಇದೆಯಲ್ಲ ಅಲ್ಲಿ ಮನೆ ಏನ್ ಮಾಡುದಂತ ಸಮಸ್ಯೆಯಲ್ಲಿ ಇದ್ದೀನಿ. ಅದನ್ನು ಬೇರೆ ಏನ್ ಮಾಡ್ಬೋದು ಅಂತ ಬೇರೆಯವರಿಗೆ ಅಲ್ಲ ಅದು ಜಾಗ ಮನೆ ಕಟ್ಬೋದಾ, ಮತ್ತೆ ಅಲ್ಲಿ ಏನ್ ಮಾಡುದಂತ ಸಮಸ್ಯೆ ಆಗಿದೆ, ಗೊತ್ತಾಗ್ತಿಲ್ಲ ನಂಗೆ. ಜಾಗ ಹೋಗೋ ದಾರಿ ಕ್ಲಿಯರ್ ಮಾಡ್ಕೊಬೇಕಲ್ಲಪ್ಪ ಮೊದ್ಲು. ಹೌದು, ಈಗ ನಮ್ಮ ಮುಂದ್ಗಡೆ ನಮ್ಮ ಅಣ್ಣ ಮನೆ ಇದೆ ಅಣ್ಣಂದು. ಈಗ ಅವರು ಸ್ವಲ್ಪ ಅದನ್ನ ತಗೊಳಕ್ಕೆ ಅಂತ ನೋಡ್ತಾ ಇದ್ದಾರೆ. ಅವರಿಗೆ ಕೊಡೋದಾ ಅಲ್ಲ ನಾನೇ ಮನೆ ಮಾಡೋದಾ ಹೇಗೆ ಅಂತ ಗೊತ್ತಾಗ್ತಿಲ್ಲ. ನೀವು ಹುಟ್ಟು ಊರಲ್ಲಿ ನಿಮ್ಗೆ ಅದು ಅಂತ ಬಿಟ್ರೆ ಬೇರೆ ಇದೆಯಾ? ಬೇರೆ ಯಾವ್ದು ಇಲ್ಲ ಗುರುಗಳೇ. ಬಟ್ ನಿಮ್ಮ ಹೃದಯದಲ್ಲಿ ನಿಜವಾಗ್ಲೂ ಅದನ್ನು ಕೊಡಬೇಕು ಅನ್ನೋ ಇಚ್ಛೆ ಇದೆಯಾ? ಈಗ ಕೊಡಬೇಕಂತ ಇಚ್ಛೆ ಇಲ್ಲ, ಆದ್ರೆ ಅದಕ್ಕೆ ಕೊಟ್ಟು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಕೊಟ್ಟು ಎಲ್ಲಾದ್ರೂ ಲೀಸಿಗೆ ಏನಾದ್ರೂ ಮನೆ ನೋಡುವ ಅಂತ ಇದ್ದೆ. ಆಯ್ತು, ಈ ವಿಚಾರದಲ್ಲಿ ನೀವೇನೇ ನಿರ್ಧಾರ ತಗೊಂಡ್ರು ಕೂಡ ಮಕ್ಕಳು ಹೆಂಡತಿ ಎಲ್ಲರ ಒಪ್ಪಿಗೆ ಅಥವಾ ಎಲ್ಲ ಸರ್ವಸಮ್ಮತವಾಗಿ ಒಪ್ಪಿಗೆಯಿಂದ ನಿರ್ಧಾರ ಆಗಬೇಕು. ಆಯ್ತು, ಈಗ ಅದೊಂಚೂರು ಉಳಿಸ್ಕೊಂಡು ವ್ಯಾಜ್ಯ ಮಾಡಿಕೊಂಡು ಎಂದೂ ಬಗೆಹರಿಯದ ಒಂದು ವಿಚಾರ, ಆಸ್ತಿ ಅಥವಾ ಆ ಇರೋ ಪುಟ್ಟ ಜಾಗಕ್ಕೆ ಇಡೀ ಜೀವನ ಪೂರ್ತಿ ನೆಮ್ಮದಿ, ಈ ಕಡೆ ಏನೋ ಒಂದು ಲೀಸ್ಗೆ ಹಾಕೊಂಡು ಬದುಕುದೋ ನೆಮ್ಮದಿಯಾಗಿ ಅನ್ನೋಂಗೂ ಇಲ್ಲ, ಈ ಕಡೆ ಯಾರೋ ತಡೆಯಪ್ಪ ಒಂದು ಪುಟ್ಟದೇನೋ ಮನೆ ಕಟ್ಕೊಂಡು ಯಾವುದು ವ್ಯಾಜ್ಯ ಇಲ್ದಂಗೆ ಬದುಕುದೋ ಅನ್ನೋಂಗೂ ಇಲ್ಲ. ಹೌದಲ್ಲ? ಅದಕ್ಕೆ ಪರವಾಗಿಲ್ಲ, ನೀವು ಅದನ್ನ ಒಳ್ಳೆಯ ಬೆಲೆಗೆ ಬಂದ್ರೆ ಮಾರಿ ನೀವೊಂದು ಕಡೆ ಲೀಸ್ಗೆ ಹಾಕಿಸ್ಕೊಂಡು ಇರೋಷ್ಟು ಸಮಯ ಚೆನ್ನಾಗಿ ಕಳಿಬೇಕು. ಬಾಡಿಗೆ ಮನೆನೋ ಸ್ವಂತ ಮನೆನೋ. ಯಾಕಂದ್ರೆ ಅಲ್ಲಿರೋ ವ್ಯಾಜ್ಯ ನೋಡಿದ್ರೆ ನೀವು ಏನ್ ಮಾಡಕ್ ಹೋದ್ರು ನೀವು ಸ್ವಲ್ಪ ಶಕ್ತಿಹೀನರಾಗಿ ಕಷ್ಟ. ಅದು ತುಂಬಾ ಸಮಸ್ಯೆ ಆಗಿದೆ, ಬಳಕೆ ಮಾಡ್ತಾರೆ. ಹೀಗಿರ್ಬೇಕಾದ್ರೆ ಕಡಿ ಒಂದ್ ದಿವಸ ಅಯ್ಯೋ ಈ ಭೂಮಿ ಹೊಡೆದಾಡ್ಕೊಂಡೆ ನನ್ನ ಆಯಸ್ಸು ಹೋಯ್ತಲ್ಲಪ್ಪ, ಬರೀ ಬಾಡಿಗೆ ಮನೇಲಿ ಇದ್ದುಕೊಂಡು ಬಾಡಿಗೆ ಕಟ್ಟೋ ಭಯದಲ್ಲಿ ಬಾಡಿಗೆ ಕಟ್ಟೋ ಈ ಸಂಕೋಲೆಯಲ್ಲೇ ಬದುಕ್ಬಿಟ್ವಲ್ಲಪ್ಪ, ತಡೆಯಪ್ಪ ಒಂಚೂರು ಮಾರಿ ಲೀಸ್ಗೆ ಹಾಕೊಂಡು 4 ದಿನ ನೆಮ್ಮದಿಯಾಗಿದ್ದು ಅಂತ ಆಗ್ಲಿಲ್ವಲ್ಲಪ್ಪ ಅಂತ ನಾಳೆ ಸಾಯೋದಿನ ನೀವು ಕೊರಗೋದು ಬೇಡ. ಅಂದ್ರೆ ಆ ಜಾಗಕ್ಕೆ ಈಗಲೂ ಸ್ವಲ್ಪ ದಬ್ಬಾಳಿಕೆ ನಡೀತಾ ಇದೆ. ಅದಕ್ಕೆ ಹಿಡಿದು ಅದನ್ನ ಬಂದಷ್ಟು ಅಂತಲ್ಲ, ನೀವು ಸರಿಯಾದ ಬೆಲೆಗೆ ಮಾರಿ ಅದರಿಂದ ಬಂದ ಹಣದಲ್ಲಿ ಲೀಸ್ಗೆ ಹಾಕಿಸ್ಕೊಂಡು ಜೀವನನ ಒಳ್ಳೆ ರೀತಿಯಲ್ಲಿ ಕಟ್ಟಿಕೊಳ್ಳಿ, ತಪ್ಪೇ ಇಲ್ಲ. ಆದರೆ ಈ ನಿರ್ಧಾರ ನನ್ನ ಕಡೆಯಿಂದ ಹೌದು. ಆದರೆ ಮಕ್ಕಳ ಹೆಂಡತಿ ಎಲ್ಲರ ಸಮ್ಮುಖದಲ್ಲಿ ಮಾತಾಡಿ ನಿರ್ಧಾರ ತಗೊಳ್ಬೇಕು.
ಆಯ್ತಾ? ಅಲ್ಲ ಅಲ್ಲಿ ಅಲ್ಲ ಮನೆ ಕಟ್ಟಿದ್ರೆ ಅಲ್ಲಿ ಏನಾದ್ರು ಸಮಸ್ಯೆ ಆಗ್ಬೋದಾ? ಅದು ಸುತ್ತಮುತ್ತ ಬ- ಈಗ ಅಲ್ಲಿ ಓಡಾಡ್ಲಿಕ್ಕೆ ದಾರಿ ಬಿಡ್ಲಿಕ್ಕೆ ಅವ್ರು ಯಾರು ರೆಡಿ ಇಲ್ಲ. ಹ್ಮ್ ನಾಳೆ ದಿನ ಅದಕ್ಕೆ ದಿವಸ ಬೆಳಗ್ಗೆ ಎದ್ರೆ ಜಗಳ ಆಡ್ಕೊಂಡು ನಾಳೆ ವಯಸ್ಸಾದ ಕಾಲಕ್ಕೆ ಹೆಣ್ಮಕ್ಳು ಮದುವೆ ಆಗೋಯ್ತಾರೆ, ನಮ್ಗೇನಪ್ಪ ಅಂತ ಈಗಲೇ ಯೋಚನೆ ಮಾಡಿ ಅದೊಂದಾದ್ರೂ ಜಾಗ ಇರ್ಲಿ ಕಣಪ್ಪ ಅಂತ ಯೋಚನೆ ಮಾಡಿ ಈಗ ನಾಳೆ ಮಗಳು ಮದುವೆ ಕಾಲಕ್ಕೆ ಏನಾದ್ರು ಮಾರಿ ಮದುವೆ ಮಾಡ್ಬೋದಾ? ಈಗ ನನಗನ್ಸುತ್ತೆ ಉಳಿಸ್ಕೊಳ್ಬೇಕು ಅಂತ ಬಂದಾಗಲೂ ನಿಮ್ಮ ಮಕ್ಕಳು ಅಭಯ ಮಾಡಬೇಕು ಅಥವಾ ಅವರು ಹೇಳಬೇಕು, ಇಲ್ಲ ಅದನ್ನು ಉಳಿಸ್ಕೊಳ್ಳೋಣ, ನಾವೀಗ ದುಡಿತೀವಿ, ಏನೋ ಜೀವನ ನಡೆಯುತ್ತೆ, ಮತ್ತು ಮುಂದೆ ಮದುವೆ ಕಾಲಕ್ಕೂ ಅಥವಾ ಇರಲಿ ಅದು ಅಂತ ಅಂದರೂ ಅವರೇ ಅನ್ನಬೇಕು. ಇಲ್ಲಪ್ಪ ಮಾರಿಬಿಟ್ಟು ಸುಮ್ಮನೆ ನಾವೆಲ್ಲ ಒಂದು ಕಡೆ ಲೀಸ್ಗೆ ಹಾಕ್ಕೊಂಡು ಅಲ್ಲಿಂದ ನಾವು ಬಾಡಿಗೆ ಕಟ್ಟುವ ಚಿಂತೆ ಇಲ್ದಂಗೆ ದುಡ್ಕೊಂಡು ತಿನ್ಕೊಂಡು ಒಂದಷ್ಟು ಸೇವಿಂಗ್ಸ್ ಮಾಡ್ಕೊಂಡು ಬೇಕಾದ್ರೆ ಅಂಥದ್ದು ಇನ್ನೊಂದು ತಗೊಳ್ಳೋಣ, ಬೇಕಾದ್ರೆ ಏನು ಭರವಸೆ ಕೊಟ್ಟರು ಅದು ಮಕ್ಕಳೇ ಕೊಡಬೇಕು ಹೌದು ಅಲ್ವಾ? ಹೌದು ಹೌದು ಹಾಗಾಗಿ ನಾಳೆ ದಿನ ಅಯ್ಯೋ ನಾವು ಹೇಳ್ದ ಬೇಡ ಅಂತ ಆದರೂ ಮಾರಿ ಹಿಂಗೆ ಮಾಡ್ದಲ್ಲ ನೀನು ಅಂತ ಅವ್ರು ಅನ್ನೋದು ಬೇಡ. ಹೌದು ಈ ಥರದ ವಿಚಾರ ನಾನು ತಗೊಳ್ಳೋದಲ್ಲ, ನೀವು ತಗೊಳ್ಳೋದಲ್ಲ. ಹೌದು ಬಾಳಿ ಬದುಕಬೇಕಾದವರು, ಅದಕ್ಕೆ ಜವಾಬ್ದಾರಿಯುತವಾದವರು ಅವರು. ಬಟ್ ನನ್ನ ಸಲಹೆ ವೈಯಕ್ತಿಕವಾಗಿ ಮಕ್ಕಳು ಒಪ್ಪಿದ್ರೆ ಅದನ್ನು ಮಾರಿ ಒಂದು ಕಡೆ ಲೀಸ್ಗೆ ಹಾಕಿಸ್ಕೊಂಡು ಮನೇಲಿ ನೆಮ್ಮದಿ ಇರಬೇಕು. ಹೌದು ಅದಿದ್ರೆ ಲಕ್ಷ್ಮಿನೂ ಒಲಿತಾಳೆ, ಹೌದು ಹೌದು ಜೀವನ ಚೆನ್ನಾಗಿ ನಡೆಯುತ್ತೆ. ಹೌದು ಏನಪ್ಪ ಕಡ್ಗಾಲಕ್ಕೆ ಇರ್ಲಿ, ಕಡ್ಗಾಲ ಯಾವ್ದು ಸರ್? ಮುಂದಿನ ದಿನ ನಾಳೆ ನಾಡಿದ್ದು ಆಚೆ ನಾಡಿದ್ದು ಯಾರಿಗ್ ಗೊತ್ತು? ಹೌದು ಹೌದು ಕಡೆಗಾಲ ಅನ್ನೋದನ್ನು ಮನುಷ್ಯ ನಿರ್ಧರಿಸೋ ಹಾಗಿದ್ದಿದ್ರೆ ಅಷ್ಟೇ. ಹೌದು ಗುರುಗಳೇ. ಅವನ ಪ್ರಕಾರ 89 ವಯಸ್ಸು ಕಡಗಾಲ ಅಂತಾರೆ. ಇಲ್ಲ, ಏನೋ ಆಕ್ಸಿಡೆಂಟಲ್ ನಾಳೆನೆ ಹೊಂಟು ಅನ್ನಪ್ಪ, ಅದೇನದು? ಹೌದು ಹಾಗಾಗಿ ಇಲ್ಲಿ ಮಕ್ಕಳು ಒಪ್ಪಿದ್ರೆ ಮಾತ್ರ, ಇಲ್ಲಪ್ಪ ಅದು ವ್ಯಾಜ್ಯ, ನಾಳೆ ದಿನ ಸುಮ್ಮನೆ ಅವ್ರು ಯಾರೋ ಹಿಂಸೆ ತಗೊಂಡು ನಾವು ನರಕ ಅನುಭವಿಸೋದು ಬೇಡ. ಯಾರೋ ಒಳ್ಳೆಯವರಿಗೆ ಮಾರಿಬಿಟ್ಟು ನಾವು ಲೀಸ್ಗೆ ಹಾಕ್ಕೊಂಡು ಒಂಚೂರು ಬ್ಯಾಂಕಲ್ಲಿ ಇಟ್ಕೊಂಡು ದುಡ್ಡು ಜಾಸ್ತಿ ಮೊತ್ತಕ್ಕೆ ಬಂದರೆ ಅದನ್ನು FD ಇಟ್ಬಿಟ್ಟು ಒಂಚೂರು ನಡೀಲಿ ಅದೇ. ಅಲ್ವಾ? ಹೌದು ಹೌದು ಗುರುಗಳೇ. ಆ? ಹೌದು ಹೌದು ಮಕ್ಕಳನ್ನ ನಿರ್ಧಾರ ತಗೊಳ್ಳಿ. ಅಲ್ಲಿ ಅವರು ಜಾಗ ಬಿಡ್ತಾ ಇಲ್ಲ, ದಾರಿ ಬಿಡ್ತಾ ಇಲ್ಲ, ಹಂಗೆ ನೋಡಿದ್ರೆ ನಿಮ್ಮವರೇ ಶತ್ರುಗಳಲ್ಲಿ. ಹೌದು ಹೌದು ನಾಳೆ ನಮ್ಮ ತಡೆಯಪ್ಪ ನಮ್ಮ ದೊಡ್ಡಪ್ಪಂಗಿದು ತೊಂದರೆ ಆಗಬಹುದು ಅಂತ ಮಾರಬಾರ್ದಿತ್ತಲ್ಲ ಮತ್ತಾತ. ಹೌದು 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 ಅದು ಮಾರಿಯೇ ಸಮಸ್ಯೆ ಆಗಿದ್ದು. ಅದು ನಿಮ್ಮವರೇ ಸಮಸ್ಯೆ, ಅದೇ ಅತ್ಗೆ ಹೇಳಿದ್ನಲ್ಲ. ನಾವು ಕೇಳಿದಾಗ ಕೊಡ್ಲಿಲ್ಲ ಅವ್ರು ಆ ಜಾಗನ, ಬೇರೆಯವರಿಗೆ ಮಾರೇ ಬಿಟ್ರು ಅವರು. ಅವ್ರು ತಗೊಂಡವರು ದಬ್ಬಳಿಕೆ ಮಾಡ್ತಾ ಇದ್ದಾರೆ. ಅದೇ ಅದೇ ಈಗ ಅವ್ರು ನೀವು ಕೇಳಕ್ಕಾಗಲ್ಲ, ಮಾಡಬೇಡಿ ಅಂತ. ಹೌದು ನೋಡಿ ಆ ವಿಚಾರದಲ್ಲಿ ಒಳ್ಳೆ ಬೆಲೆ ಬಂದರೆ ಮಾರಿ ಜೀವನ ಅಂದರೆ ಮಾರ್ಬಿಟ್ಟು ದುಡ್ಡಲ್ಲಿ ಮಜಾ ಮಾಡಿ ಅಂತಲ್ಲ, ಅದನ್ನು ಭವಿಷ್ಯದಲ್ಲಿ ಹೇಗೆ ಬಳಸಬೇಕು, ಲೀಸ್ಗೆ ಎಷ್ಟು ಹಾಕ್ಸ್ಬೇಕು, ಬ್ಯಾಂಕಲ್ಲಿ ಎಷ್ಟು ಇಡಬೇಕು, ಅಥವಾ ಜೀವನ ಹೇಗೆ ನಡೆಸಬೇಕು, ಮಕ್ಕಳ ಪ್ರತಿಯೊಂದರಲ್ಲೂ ಮಕ್ಕಳನ್ನು ಕೇಳಿ ಹೆಜ್ಜೆ ಇಡಬೇಕು. ಆಯ್ತು ಗುರುಗಳೇ. ಅಲ್ಲಿ ಜಾಗ ಕಟ್ಟೋದು, ಮನೆ ಕಟ್ಟೋದು, ಅದು ಕಟ್ಟೋದು, ಈಗ ನಿಮಗೆ ನಿಜವಾಗ್ಲೂ ಅಷ್ಟು ಶಕ್ತಿ ಇದ್ರೆ ಕಟ್ಬೋದು. ಆದರೆ ಕಟ್ಟಾದ್ಮೇಲೆ ಬೆಳಗ್ಗೆ ದೇವ್ರ ಜೊತೆ ಜಗಳ ಆಡೋ ಸ್ಥಿತಿ ಇದೆ ಅಂತ ನಿಮಗೆ ಹೃದಯಕ್ಕೆ ಅನ್ಸಿದ್ರೆ ದಯವಿಟ್ಟು ಬೇಡ. ಹೌದು, ನಮ್ಗೆ ಅದೇ ಅನಿಸ್ತಾ ಇದೆ, ನನಗೆ ಹಾಗೆ ಅನಿಸ್ತಾ ಇದೆ. ಅದಕ್ಕೀಗ ನಿಮ್ಗೂ ಕೂಗಾಡೋ ಕಿತ್ತಾಡೋ ವಯಸ್ಸು ಅಲ್ಲ, ಅಂಡ್ ಈಗ ಅಷ್ಟು ತ್ರಾಸು ಇಲ್ಲ. ಹೌದು ಇರೋ ಅಂಗೈಯಾಗ್ಲ ಜಾಗಕ್ಕೆ ಯಾಕೆ ಬೇಕು ಇವೆಲ್ಲ ಅಂತ. ಹೌದು 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 ಅದಕ್ಕೆ ನಮ್ಮ ಮನೆಯವರು ಮಾತಾಡ್ತಾರೆ ಗುರುಗಳೇ. ಕೊಡಿ 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 ಬೇಗ. ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಚೆನ್ನಾಗಿದ್ಯನವ? ಹಾ, ಚೆನ್ನಾಗಿದ್ದೇವೆ. ಏನ್ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲ ಹೇಳ್ಕೊಡ್ತಿದ್ದೀರಾ? ನಾವು ಒಂದು ಕತೆ ಬಿಡದೆ ನೋಡ್ತಾ ಇರ್ತೇವೆ ದಿನಾಲು. ಹೌದಾ? ದಿನದಲ್ಲಿ ಒಂದ್ 2-3 ಕತೆ ಕೇಳದಿರಲ್ಲ, ಕೇಳ್ತಾ ಇರ್ತೀರಿ? ಕೇಳ್ತಾ ಇರ್ತೇವೆ ನಾವು. ನಾನ್ ಮತ್ತೆ ಬೇರೆ ಏನ್ ಅಷ್ಟೇನ್ ಕೇಳಲ್ಲ. ನಿಮ್ಮ ಕತೆ ಮತ್ತೆ ಈ ತರ ಏನಾದ್ರೆ ಇರುತ್ತಲ್ಲ ಕತೆಗಳು, ಅದನ್ನೇ ಹೆಚ್ಚಿಗೆ ಕೇಳೋದು ಮೊಬೈಲ್ ಅಲ್ಲಿ ಎಲ್ಲ. ಅದನ್ನೇ ಕೇಳೋದು? ಅದನ್ನೇ ಕೇಳ್ತಾ ಇರೋದು ಕೆಲಸ ಮಾಡುವಾಗೆಲ್ಲ. ನೀವೇನ್ ಕೆಲಸ ಮಾಡ್ತೀಯವ್ವ? ನಾನು ಟೈಲರಿಂಗ್ ಸ್ವಲ್ಪ ಮಾಡ್ತೇನೆ. ಮಾಡ್ತೀರಿ? ಮಾಡ್ತೇನೆ, ಸ್ವಲ್ಪ ಎಲ್ಲ ಪೂರ್ತಿ ಬರಲ್ಲ ನನಗೆ. ನಾನು ಈ ತರ ಕುಚ್ಚು ಹಾಕೋದು, ಫಾಲ್ ಹಾಕೋದು ಅದೆಲ್ಲ ಮಾಡ್ತೇನೆ. ಮತ್ತೆ ಈ ಹೊಸ ಬಟ್ಟೆ ಎಲ್ಲ ಟೈಟ್ ಮಾಡಿಕೊಡೋದು ಅದೆಲ್ಲ ಮಾಡ್ತೇನೆ ನಾನು. ಮಾತ್ರ ನಾನು ಪೂರ್ತಿ ಅಂತ ಕಲೀಲಿಲ್ಲ. ನಾನು
ಮದ್ವೆ ಆದ್ ಬಂದ್ಮೇಲೆನೆ ಟೈಲರಿಂಗ್ ಕಲ್ತಿರೋದು ಇವ್ರ ಹತ್ರ ಕೆಲಸ ಮಾಡುವಾಗ್ಲೇ ಅಂಗಡಿಗೆ ಹೋಗಿ ಹೋಗಿ ಹಾಗೆ ಈ ಎಮ್ಮಿಂಗ್ ಮಾಡೋದು ಅದೆಲ್ಲ ನಾನೇ ಮಾಡ್ತಿದ್ದೆ. ಅವ್ರು ಈಗ ಒಳ್ಳೆಯೋಗ ನಾನೇ ಎಲ್ಲ ಅದೆಲ್ಲ ಮಾಡ್ತಿರೋದು. ಹಾಗೆ ಇಬ್ರು ಸೇರಿ ಕೆಲಸ ಮಾಡ್ತಾ ಇದ್ವಿ, ಚೆನ್ನಾಗಿದ್ವಿ ನಾವು. ಆಮೇಲೆ ಏನಾಯ್ತು, ಕಣ್ಣಿಂದ ಈ ತರ ತೊಂದ್ರೆ ಬಂದ್ಮೇಲೆ ತುಂಬಾ ಕಷ್ಟ ಆಗಿರೋಯ್ತು. ಇರ್ಲವ ಎಲ್ಲ ಏನೇ ಮಬ್ಬು ಗಬ್ಬು ಬದುಕಿಗೆ ಸ್ವಲ್ಪ ಮಂಕು ಕವಿದಿರಬಹುದು, ಅದು ಸ್ಥಿರವಲ್ಲ, ಅದು ಶಾಶ್ವತವಲ್ಲ. ಮಕ್ಕಳಿದ್ದಾರೆ, ಎಲ್ಲ ಒಳ್ಳೇದಾಗುತ್ತೆ. ಆದರೆ ಏನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಐಸಿಯುನಲ್ಲೇ ವರ್ಷಾನುಗಟ್ಲೆ ಇರೋ ಸ್ಥಿತಿ ಬಂದಿಲ್ಲ ತಾಯಿ. ಅಲ್ಲಿ ಅದೇ ನಮಗೆ ನಾವು ಮಕ್ಳು ಧೈರ್ಯ ಹೇಳ್ತಾರಪ್ಪ, ಏನು ಇದ್ ಮಾಡ್ಕೊಳ್ಬೇಡಪ್ಪ, ಇನ್ನೊಂದು ವರ್ಷ ಏನಾದ್ರು ಓದಿದ್ರೆ ಜಾಬ್ ಮಾಡ್ಕೊಳ್ಬೋದಲ್ಲ ದೊಡ್ಡವಳಿಗೆ, ಹಾಗೆ ಏನೇ ಹೆದರ್ಬೇಡಿ ನೀವು ಅಂತ. ಆದ್ರೆ ಇವ್ರಿಗೆ ಏನಂತ ಹೇಳಿದ್ರೆ ನಾನ್ ಕೆಲಸ ಮಾಡಿದೆ ಎಂತ ಮಾಡೋದು, ಅದೇ ಒಂಥರ ಚಿಂತೆ. ಅವರು ಕೆಲಸ ಮಾಡಿದ್ರೆ ಅವ್ರಿಗೇನೆ ತುಂಬಾ, ನಮಗೆ ಹೇಗೂ ಬೇಸರ ಇರುತ್ತೆ, ನಾವ್ ಹೇಳಕ್ ಹೋಗಲ್ಲ ಹಾಗೆ ಹೀಗೆ ಅಂತ, ಏನು ನಾವ್ ಚೆನ್ನಾಗಿ ನೋಡ್ಕೊಳ್ತೇವೆ. ಆದ್ರೆ ಅವ್ರಿಗೆ ಮನಸ್ಸಲ್ಲಿ ಏನಂತ ಹೇಳಿದ್ರೆ ನಾನ್ ಕೆಲಸ ಮಾಡಿದ್ರೆ ಏನ್ ಮಾಡೋದು, 2 ಹೆಣ್ಮಕ್ಳು ಇದ್ದಾವೆ ಅಲ್ಲ, ಹಾಗೆ ನಾವ್ ಹೇಳುದು ಏನ್ ಬಿಡ ಇರ್ಲಿ, ಏನಾದ್ರೂ ಒಂದಲ್ಲ ದೇವರ ದಾರಿ ತೋರಿಸ್ತಾರೆ ಬಿಡಿ ಅಂತ ಹೇಳಿ ನಾವ್ ಹೇಳ್ತೇನೆ ಇರ್ತೇವೆ. ಆದ್ರೆ ಅವ್ರು ಮಾತ್ರ ತುಂಬಾ ಬೇಸರ ಮಾಡ್ಕೊಳ್ತಾರೆ. ಹೌದವಾ, ಅವರು ಧೈರ್ಯ ಮಾಡ್ಕೊಳಲ್ಲ. ಕೂತು ತಿಂದವರಲ್ಲ, ದುಡ್ದವರು, ಎಲ್ಲ ಒಂದ್ ಕಡೆ ಕೂತು ಟೈಮ್ ವೇಸ್ಟ್ ಮಾಡಿದವರಲ್ಲ. ಬದುಕು ಒಮ್ಮೆಲೆ ಕೆಟ್ಟೋದ್ ಗಾಡಿ ತರ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಬಿಟ್ರೆ ಅವಾಗ ಕಷ್ಟ ಆಗುತ್ತೆ ಅದು. ಆದ್ರೆ ಈ ಸಮಯದಲ್ಲಿ ಮಾತಿಂದ ಅವ್ರನ್ನ ನೋಯಿಸಬಾರ್ದು. ಮಕ್ಕಳಾದ್ರೂ ನಮ್ಗೆ ಹೆಣ್ಮಕ್ಳಾದ್ರೆ ಸಹ ಅವ್ರು ತುಂಬಾ ಒಳ್ಳೆ ಜವಾಬ್ದಾರಿ ಎಲ್ಲ ಒಳ್ಳೆ ಇದೆ ಮಕ್ಳಿಗೆ, ಏನ್ ಆತರ ಇದು ಮಾಡಲ್ಲ ಮಕ್ಳು, ಕಷ್ಟ ಎಲ್ಲ ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ಅವಳು ದೊಡ್ಡವಳು ಬೇರೆ ಹಾಸ್ಟೆಲ್ ಅಲ್ಲಿ ಇರೋದು, ರಜೆ ಇರುವಾಗ ಈಗ ಫ್ರೀ ಅಲ್ಲ, ಬಸ್ ಎಲ್ಲ ಬರ್ತಾ ಹೋಗ್ತಾ ಹೇಗಿದ್ದಾರಪ್ಪ ಅಂತ ಇರೋದೇನೆ 2-3 ಸಲ ಫೋನ್ ಮಾಡ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ, ಎಲ್ಲ ಮಾಡ್ತಾಳೆ. ಆಗುತ್ತವ, ಎಲ್ಲ ಒಳ್ಳೇದಾಗುತ್ತೆ. ಮಕ್ಕಳ ಮೂಲಕ ನಿಮ್ಮ ಮನೆ ಮತ್ತೆ ಮತ್ತೆ ಬೆಳಗುತ್ತೆ. ಅದು ನಿಮ್ಮ ಆಶೀರ್ವಾದ ಗುರುಗಳೇ. ಕಷ್ಟಪಟ್ಟಿದ್ದೀರಿ, ನಿಮ್ಮ ಗುಣ, ನಿಮ್ಮ ನೋಡಿ ಎಷ್ಟು ವಯಸ್ಸಾಗಿದೆ, ಎಷ್ಟು ದಾಂಪತ್ಯ ನಿಲ್ಲಿಸ್ಕೊಂಡು ಇಷ್ಟು ದೂರ ದಾರಿ ಸವಿಸಿ ಇಬ್ರು ಬಂದಿದ್ದೀರಿ. ಇಲ್ಲೇನು ಸ್ವಲ್ಪ ವಯೋಸಹಜವಾಗಿ ದೃಷ್ಟಿ ಕಳ್ಕೊಳ್ತಾ ಬಂದಾಗ ಈ ಸಮಯದಲ್ಲಿ ಜೊತೆ ನಿಂತು ಇಲ್ಲ ರೀ ಎಲ್ಲ ಒಳ್ಳೇದಾಗುತ್ತೆ, ಮಕ್ಕಳು ನೋಡ್ಕೊಳ್ತಾರೆ, ಇನ್ನು ಈಗ ಮೇನ್ ಪಿಲ್ಲರ್ಗಳು ಇನ್ನೇನ್ ಬೀಳ್ದಾವೆ ಅಂದಾಗ ಮಕ್ಳು ಎದ್ದು ನಿಂತು ಮತ್ತೆ ಸಂಸಾರ ಎತ್ತುತ್ತಾರೆ. ಈಗ 1.5 ವರ್ಷ ಆಯ್ತು ಅವ್ರ ಮನೆಯಿಂದ ಹೊರಗೆ ಹೋಗಲ್ಲ, ನಾನೇ ಎಲ್ಲ ನೋಡ್ಕೊಳ್ತೇನೆ, ತರೋದು ಏನ್ ಬೇಕಾದ್ರೆ ಅದು ಇದೆಲ್ಲ ಮಾಡೋದೆಲ್ಲ, ಎಲ್ಲ ಮನೆಯಲ್ಲ ಮಕ್ಳು ಇರೋ ತರ ಏನೀಗ ಓದ್ತಿದ್ದಾರಲ್ಲ, ಹಾಗೆ ಅವ್ರಿಗೆ ಬೇಕಾಗೋದು, ಅವ್ರಿಗೆ ಏನಾದ್ರೂ ಬೇಕಾದ್ರೆ ಕಾಲೇಜ್ಗೆ ಹೋಗೋದು ಅದು ಇದೆಲ್ಲ ನಾನೇ ಮಾಡ್ತೇನೆ. ಏನೇ ಇದ್ರೆ ಸಹ ಪೇರೆಂಟ್ಸ್ ಮೀಟಿಂಗ್ ಅದು ಇದೆಲ್ಲ ಎಲ್ಲ ನೋಡ್ಕೊಳ್ತೇನೆ ನಾನು. ಏನಷ್ಟೇ ಕೈ ಎತ್ತು ಮುಗಿಬೇಕು ತಾಯಿ. 20 ವರ್ಷ ಆಯ್ತು ನಮಗೆ ಮದ್ವೆ ಆಗಿ. ಗ್ರೇಟ್ ಗ್ರೇಟ್. 20 ವರ್ಷ ಆಯ್ತು. ನಾವು 8 ವರ್ಷ ಅಣ್ಣ ತಮ್ಮ ಒಟ್ಟಿಗಿದ್ವಿ ಗುರುಗಳೇ. ಇವರು ಅಣ್ಣ ಮತ್ತೆ ಅವ್ರ ಹೆಂಡತಿ, ಮತ್ತೆ ಅವ್ರಿಗೆ 2 ಮಕ್ಳು, ನಮಗೆ 2 ಮಕ್ಳು ಸಣ್ಣದಿರುವಾಗ 8 ವರ್ಷ ಒಟ್ಟಿಗೆ ಇದ್ವಿ. ಆಮೇಲೆ ಏನೋ ಸರಿ ಬಂದಿಲ್ಲ, ಮತ್ತೆ ನಾವು ಏನಕ್ಕೆ ಜಗಳ ಮಾಡೋದು, ಒಳ್ಳೇದ್ರಲ್ಲಿ ಬಾಡಿಗೆ ಮನೆಗೆ ಬಂದ್ವಿ. ಇಲ್ಲಿ ತಾಯಿ ಏನಿದೆ ಏನಿಲ್ಲ ಅನ್ನೋದಕ್ಕಿಂತ ಪರಸ್ಪರ ಇವತ್ತಿಗೆ ಗಂಡನಿಗೆ ಕಣ್ಣಿನ ಸಮಸ್ಯೆ ಇದ್ರೂ ಕೂಡ, ಮನೇಲಿ ಕೂತಿದ್ರು ಕೂಡ ಒಬ್ಬ ಹೆಂಡತಿಯಾಗಿ ನಾನು ಅವ್ರಿಗೇನು ಅನ್ನಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ಈ ನಿಮ್ಮ ಗುಣ, ಈ ಪತಿವ್ರತೆಯಾಗಿ ಈ ಗುಣ ನೀವು ಪಾಲಿಸ್ಕೊಂಡು ಮಕ್ಕಳಿಗೆ ಇದನ್ನೆಲ್ಲ ನೋಡ್ತಾ ಅವ್ರಿಗೆ ಒಳ್ಳೆ ಸಂಸ್ಕಾರ ಬರುತ್ತೆ. ಆ್ಯಂಡ್ ಈ ನಿನ್ನ ಗುಣವೇ ದೇವರ ದೃಷ್ಟಿ ಒಮ್ಮೆ ನಿಮ್ಮ ಸಂಸಾರದ ಮೇಲೆ ಬೀಳುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಅದೇ ದೇವ್ರ ಹತ್ರ ನಾವು ಬೇಡ್ಕೊಳ್ಳೋದು ಗುರುಗಳೇ. ದಿನಾಲು ಬೆಳಿಗ್ಗೆ ಆದ್ರೆ ನಾವು ಎದ್ದು ದೇವ್ರ ಹತ್ರ, ಮಲಗುವಾಗ ದೇವ್ರ ಹತ್ರ, ಯಾವಾಗ್ಲೂ ದೇವ್ರ ಹತ್ರ ಬೇಡ್ಕೊಳ್ಳೋದು. ಅದೇ ಒಂದು ಕಣ್ಣಾದ್ರೂ ಉಳಿಸಿಕೊಡಿ ನಮಗೆ ಅಂತ. ಉಳಿಯುತ್ತಪ್ಪ, ಅದ್ರ ಬಗ್ಗೆ ನಿಮಗೆ ಭಯವೇ ಬೇಡ ಆಯ್ತಾ. ಆ ಕಣ್ಣು ತುಂಬಾ ಸಮಯ ಜಗತ್ತನ್ನ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಮತ್ತೆ ಇನ್ನೂ ಆ ದೃಷ್ಟಿ ಚೆನ್ನಾಗಾಗುತ್ತೆ, ಕಡಿಮೆ ಆಗಲ್ಲ, ಚೆನ್ನಾಗಾಗುತ್ತೆ. ಅದ್ರ ಬಗ್ಗೆ ಅವರು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನಾನು ಹೇಳ್ತಾ ಇದ್ದೀನಿ, ಅದು ಚೆನ್ನಾಗಾಗುತ್ತೆ. ದೇವರ ಅನುಗ್ರಹದಿಂದ ಅವ್ರು ಇನ್ನೂ ಬಹಳಷ್ಟು ಸಮಯ ಈ ಲೋಕವನ್ನ, ಮಕ್ಕಳ ಏಳಿಗೆಯನ್ನ ಚೆನ್ನಾಗಿ ನೋಡ್ತಾರೆ. ಅವರು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಜಾಗದ ವಿಚಾರವೂ ಕೂಡ ಮಕ್ಕಳನ್ನೆಲ್ಲ ಕೇಳಿ ಒಂದು ಸಮಯ ಬಂದ್ರೆ ಮಾರಿ ಒಂದೊಳ್ಳೆ ಲೀಸ್ ಹಾಕ್ಸ್ಕೊಂಡು ಮಕ್ಕಳಿಗೆ
ಅಲ್ಲ ಗುರುಗಳೇ, ನಾವು ಸಹ ಹಾಗೆ ಏನಂತ ಹೇಳಿದ್ರೆ ಅಲ್ಲಿ ಹತ್ತಿರ ಬರುವಾಗ ನಮಗೆ ಹೇಗೂ ಸರಿ ಅಂತಾರೆ ಕಿರಿಕಿರಿ ಬಂದೆ ನಾವು ಬಂದಿರೋದು, ಆದ್ರೆ ಒಳ್ಳೆ ರೀತಿಯಲ್ಲಿ ಬಂದಿದ್ದೇವೆ, ಏನ್ ಚೆನ್ನಾಗಿ ಮಾತಾಡ್ಕೊಂಡೆಲ್ಲ ಇದೆ. ಆದ್ರೆ ಅಷ್ಟೆಲ್ಲ ಕಿರಿಕಿರಿ ಇರುವಾಗ ನಾವೀಗ ಮನೆ ಕಟ್ಟಕ್ಕೆ ಮನಸ್ಸು ಇರ್ಲಿಲ್ಲ ಅವಾಗದಿಂದ. ಅಲ್ಲಿ ಏನಂತ ಹೇಳಿದ್ರೆ ಸರಿ ಇಲ್ಲ ಅಲ್ಲ, ಕಿರಿಕಿರಿ ಅಲ್ಲ. ಮತ್ತೇನಂತ ಹೇಳಿದ್ರೆ ನಾವು ಅದು ಇರ್ಲಿ, ನಾವೇನ್ ಕೊಟ್ಟು ತಿನ್ನೋದು ಬೇಡ, ನಮ್ಗೆ 2 ಹೆಣ್ಮಕ್ಳು ಇದ್ದೇವೆ ಅಲ್ಲ, ಮುಂದಕ್ಕೆ ನೋಡೋಣ ಅಲ್ಲ. ನಾವ್ ಹೇಗೀಗ ದುಡಿತಿದ್ದೇವೆ, ಮಕ್ಳನ್ನ ಹೇಗೂ ಓದಿಸ್ಬಹುದು ಅಂತ ಹೇಳಿ ದುಡ್ದು ಚೆನ್ನಾಗಿ ಜೀವನ ಮಾಡ್ತಿದ್ವಿ. ಹಾಗೆ ಅದೊಂದು ಇರ್ಲಿ ನಮಗೆ ಅಂತ ಹೇಳಿ ಒಂದು ಉಂಟಲ್ಲ ಜಾಗ ಅಂತ ಹೇಳಿ ಅಲ್ಲ, ಯಾವಾಗಾದ್ರೂ ಕಟ್ಟಕ್ಕಾಗೋ ಟೈಮಲ್ಲಿ ಕಟ್ಟಣ, ಇಲ್ಲದೆ ಬಾಡಿಗೆ ಮನೇಲಿ ದುಡ್ದು ಇರೋಣ ಅಂತ ಹೇಳಿ ಇದ್ವಿ ಚೆನ್ನಾಗಿ. ಆದ್ರೆ ಈ ತರ ಕಣ್ಣಿನ ತೊಂದ್ರೆ ಬಂದ್ಮೇಲೆ ಈಗ ಏನ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಪರಿಸ್ಥಿತಿ ಬಂದಿದೆ, ಹೌದು. ಆ ಜಾಗ ಎಲ್ಲ ಹೋದ್ಮೇಲೆ ಉಪಯೋಗ ಬಂದ್ರೆ ಏನು ಬಂತವ? ಹೌದೌದು. ಒಂದು ವೇಳೆ ಅಲ್ಲ ಗುರುಗಳೇ, ಅದಕ್ಕೆ ಬೇಕಾಗಿ ಈಗ ಏನಾಗಿದೆ ನಮ್ಮ ಮನಸ್ಸಲ್ಲಿ, ಇಷ್ಟು ಕಷ್ಟದ ಕಾಲದಲ್ಲಿ ಒಂದು ಸಣ್ಣ ಮನೆ ಒಂದು ಎಲ್ಲ ಕೂತ್ಕೊಳ್ಳಕ್ಕೆ ಒಂದು ಮನೆಯಿಂದ ಇದ್ರೆ ಸಾಕಿತ್ತು, ಏನಾದ್ರೂ ಮಾಡಿ ಕಟ್ಟೋಣ ಅಂತ ಒಂದು ಮನಸ್ಸು ನನಗೆ. ಆದ್ರೆ ಅಷ್ಟು ತೊಂದ್ರೆ ಇರುವಾಗ ಕಟ್ಟಿದ್ರೆ ಸರಿ ಹೋಗ್ಬೋದಾ ಅಂತ ಅದೊಂದು ಬೇರೆ ಅಂದಿತ್ತು. ಈಗ ನಿರ್ಧಾರ ಬೇಡವಾ? ಆಯ್ತಾ, ಬೇಕಾದ್ರೆ ನೀವು ಜಾಗ ಹಂಗೆ ಉಳಿಸ್ಕೊಳ್ಳಿ, ಬಟ್ ಕಟ್ಟೋ ನಿರ್ಧಾರ ಬೇಡ. ಮಕ್ಳು ಬದುಕನ್ನು ಕಟ್ಟಿ ಮೊದ್ಲು. ಹೌದೌದು. ನಾವೀಗ ನಾವು ಅವಾಗದಿಂದ ಅದೇ ನಮ್ಮ ತಲೆಯಲ್ಲಿ, ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು, ಅವ್ರಿಗೆ ಒಳ್ಳೆ ದಾರಿ ಮಾಡ್ಬೇಕು ಅಂತ ನಮ್ಮ ಮನಸ್ಸಲ್ಲಿ ಅವಾಗದಿಂದ. ಹೌದು, ಅವ್ರು ಮಾತ್ರ ಚೆನ್ನಾಗಿ ಓದ್ತಾರೆ ಗುರುಗಳೇ, ನೀವು ಒಳ್ಳೆ ಆಶೀರ್ವಾದ ಮಾಡಿ ಅವರು ವಿದ್ಯಾಭ್ಯಾಸ ಚೆನ್ನಾಗಿ ಆಗಿ ಒಳ್ಳೆ ಬುದ್ಧಿ ಒಳ್ಳೆ ವಿದ್ಯೆ ಎಲ್ಲ ಕೊಡ್ಲಿ ಅಂತೇಳಿ ನೀವೊಂದು ಆಶೀರ್ವಾದ ಮಾಡ್ತೀವಿ. ನಿಮ್ಮ ಮಕ್ಳು ಗಂಡು ಮಕ್ಳು ತರ ನಿಮ್ಮನ್ನು ಕಾಯ್ತಾರೆ ನೋಡಿ. ಬೇಕಾರೆ ನೀವು ಬಾಯಾನೆ ಪಡಬೇಡಿ. ಗಂಡು ಮಕ್ಳು ಎತ್ತಿರೋರು ಕೂಡ ಇಷ್ಟು ಧೈರ್ಯವಾಗಿರೋದು ಬೇಡ, ಅಷ್ಟು ಧೈರ್ಯವಾಗಿರಿ ನೀವು. ಎತ್ತಿ ಮೆರೆಸ್ತಾರೆ, ನಿಮ್ಮನ್ನ ಬಹಳ ಜೋಪಾನ ಮಾಡ್ತಾರೆ. ನಿಮಗೆ ನಾಳೆಗಳ ಬಗ್ಗೆ ಭಯವೇ ಬೇಡ. ನಿಮ್ಮ ಯಜಮಾನ್ರ ಕಣ್ಣ ದೃಷ್ಟಿ ಕೂಡ ಇನ್ನೂ ಒಂಚೂರು ಚೆನ್ನಾಗಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಒಂದು ಕಾಲ ಬಂದಾಗ ಸಂಪೂರ್ಣವಾಗಿ ಮುಕ್ತಾಯವಾಗುತ್ತೆ. ಬಹಳ ಇನ್ನೂ ಸಮಯ, ಇನ್ನೂ ತುಂಬಾ ವರ್ಷಗಳ ನಂತರ ಅದು ಪೂರ್ಣ ಪ್ರಮಾಣದಲ್ಲಿ ಮುಕ್ತಾಯವಾಗುತ್ತೆ. ಬಟ್ ಅವಾಗ ಅದು ವಿಧಿ ಇಚ್ಛೆ, ಅದನ್ನ ಯಾರು ತಡೆಯೋಕ್ಕಾಗಲ್ಲ. ಇನ್ನೂ ವರ್ಷಗಳ ಕಾಲ ಅವ್ರು ಇನ್ನೂ ಚೆನ್ನಾಗಿ ನಿಮ್ಮನ್ನೆಲ್ಲ ನೋಡ್ಕೊಂಡಿರ್ತಾರೆ. ಇಲ್ಲಿವರೆಗೂ ಮಾಡಿರುವ ಅವರ ಶ್ರಮ ಪರಿಶ್ರಮ, ಸಂಸಾರಕ್ಕೋಸ್ಕರ ಅವರು ದುಡಿದಿರುವಂತ ಪ್ರತಿ ಬೆವರಿಗೂ ನಾವು ಕೊಡಬೇಕಾದ ಗೌರವ ಏನು, ಅವ್ರನ್ನೇನು ಅನ್ಬಾರ್ದು. ಬಂದಷ್ಟು ಮಾಡಿ, ಮಾಡಿದಷ್ಟು ಮಾಡಿ, ದುಡಿದಷ್ಟು ದುಡಿರಿ, ನಿಮ್ ಪಾಡಿಗೆ ನೀವು ಆರಾಮಾಗಿರಿ. ಆಯ್ತಲ್ಲವಾ? ಅದೇ ನಾವು ಹಾಗೆ ಒಂದು ಕಣ್ಣು ಕಂಡ್ರೆ ಅವ್ರ ಅಷ್ಟೇ ಅವ್ರ ಆ ಕಡೆ ಹೋಗ್ಲಿ, ಕೆಲಸ ಮತ್ತೆ ನೋಡೋಣ ಏನಾದ್ರೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಅಲ್ಲದೆ ನಾವೇನು ಕೆಲಸ ಮಾಡಲ್ಲ, ಹಾಗೆ ಏನ್ ಹೇಳಲ್ಲ ಗುರುಗಳೇ. ನೀವ್ ಹೇಳಲ್ಲ ಅಂತಲ್ಲ, ಸಂಸ್ಕಾರ ಇದೆ. ಮಕ್ಕಳು ಕೂಡ ಹಾಗೆಲ್ಲ ಅವರು ಮಾತಾಡಲ್ಲ. ಅಲ್ಲ ಸುಮ್ನೆ ಕೇಳಿಸ್ಕೊಳ್ಳೋ ಯಾರಿಗಾದ್ರೂ ಅಷ್ಟೇ. ಹೀಗೆ 50-60 ತಕ್ಕ ಕತ್ತೆ ದುಡ್ದು ಏನೋ ಅಲ್ಲೇನೋ ಆಗಿ 60-70ನೇ ವಯಸ್ಸಲ್ಲಿ 60-55ನೇ ವಯಸ್ಸಲ್ಲಿ ಆಕ್ಸಿಡೆಂಟ್ ಆಗೋ, ಕಣ್ಣು ಹೋಗೋ, ಏನೋ ಆಗ ಹಾಸಿಗೆ ಹಿಡಿದಾಗ ಎಷ್ಟೋ ಮಕ್ಕಳಿಗೆ ಅಪ್ಪ ಅಮ್ಮ ಭಾರ ಆಗ್ಬಿಡ್ತಾರೆ. ಅಷ್ಟು ವರ್ಷ ದುಡ್ದಿದ್ದಾರೆ ತಡೆಯಪ್ಪ ನಮಗೋಸ್ಕರ ಅಂತ ಅನ್ನಲ್ಲ. ಹಾಗಾಗಿ ಇಷ್ಟು ವರ್ಷ ನಮಗೋಸ್ಕರ ದುಡ್ದಿದ್ದಾರೆ ಅನ್ನೋದನ್ನೆಲ್ಲ ಬದಿಗಿಟ್ಬಿಟ್ಟು ಈಗ ಬಂದು ಇಲ್ಲಿ ಬಿದ್ಕೊಂಡ್ಬಿಟ್ನಲ್ಲ ಅನ್ನೋದನ್ನೇ ನೋಡ್ತಾರೆ. ಅದಕ್ಕೆ ಜೀವನ ದೊಡ್ಡವರು ಹೇಳ್ತಾರೆ, ಏನು ಆಪತ್ ಕಾಲದ ಧನ ಅಂತ ಹಿಂದೊಂಚೂರು ಕೂಡಿಟ್ಟಿದ್ಕೆ ಇವತ್ತು ಬದುಕ್ತಾ ಇದ್ದೀರಾ. ಹೌದೌದು. ನಾವು ಕೆಲಸ ಮಾಡುವಾಗ ತುಂಬಾ ಜನ ಏನ್ ಬೇಕಾದಾಗೆ ತಿರ್ಗಾಡ್ಲಿಲ್ಲ, ಏನ್ ಮಾಡ್ಲಿಲ್ಲ ಗುರುಗಳೇ. ಚೆನ್ನಾಗಿ ದುಡ್ಡಿದ್ದೇವೆ, ಅದನ್ನ ಗಂಟೆ ರಾತ್ರಿ ತನಕ ಕೆಲಸ ಮಾಡಿದ್ವಿ. ಈಗ ಎಲ್ಲರೂ ಹೇಳ್ತಾರೆ ಊರವ್ರು ಬೇಕಾದ್ರೆ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ವಿ, ಈ ತರ ಆಯ್ತಲ್ಲ, ಅದೆಲ್ಲ ಬೇಸರ ಮಾಡ್ಕೊಳ್ತಾರೆ. ಇರ್ಲಿ, ಈ ಮೂಲಕ ದೇವರು ನಿಮ್ಮನ್ನ ಇಷ್ಟಾದ್ರೂ 1 ವರ್ಷ ಕೆಲಸ ಮಾಡದೆ ಹೋದ್ರು ಇನ್ನೂ ಇಷ್ಟು ಗಟ್ಟಿಯಾಗಿ ಇಟ್ಟಿದ್ದಾನೆ ಅಂದ್ರೆ ಯೋಚನೆ ಮಾಡಿ. ನಿಮಗಿನ್ನೂ ದೈವ ಬಲ ಬಹಳ ಚೆನ್ನಾಗಿದೆ, ಮುಂದೆಯೂ ಇರುತ್ತೆ. ಮಕ್ಕಳ ಮೂಲಕ ಅದು ವ್ಯಕ್ತವಾಗುತ್ತೆ. ಮಕ್ಕಳು ನಿಮ್ಮ ಮನೆಯನ್ನ ಬೆಳಗುತ್ತಾರೆ, ಅದ್ರ ಬಗ್ಗೆ ಭಯ ಬೇಡವಾ? ಧೈರ್ಯವಾಗಿರಿ. ಅವರ ದೃಷ್ಟಿ ವಿಚಾರದಲ್ಲಿ ಕೃಷ್ಣನ ಹಾರೈಕೆ ಇದೆ. ಅಂಡ್ ಈ ದಿನ ಆ ಭರವಸೆ ಕೊಡ್ಲಿಕ್ಕೆ ನಿಮಗೆ ಕರೆ ಸಿಕ್ಕಿದೆ ಅಂದ್ಕೊಳ್ಳಿ. ಅದೇ ನಾವು ಎಷ್ಟು ದಿನದಿಂದ ಪ್ರಯತ್ನ ಪಡ್ತಾ ಇದ್ದೇವೆ ಸರ್, ಆಗ್ತಾನೆ ಸಿಗ್ತಾನೆ ಇಲ್ಲ. ಮತ್ತೆ ನಮ್ಮ ಸಂಬಂಧಿಕರು ಸ್ವಲ್ಪ ದೂರ, ನಮ್ಮ ತಾಯಿ ಮನೆಯವ್ರು ಏನ್ ಆತರ ಮಾಡ್ಲಿಲ್ಲ, ಕೊಡ್ತಾರೆ ಏನಾದ್ರೂ ಸ್ವಲ್ಪ ಖರ್ಚಿಗೆ ಅದು ಇದೆಲ್ಲ. ಆದ್ರೆ ಇವ್ರ ಮನೆಯವ್ರು ಸ್ವಲ್ಪ ಇದು ಮಾಡ್ತಾರೆ ಇವ್ರನ್ನ. ಆದ್ರೆ ನಾವೇನ್ ಕಷ್ಟ ಅಂತ ಹೇಳ್ಕೊಳಲ್ಲ ಯಾರ ಹತ್ರ ಫೋನ್ ಮಾಡಿ. ಎಲ್ಲರೂ ಒಂಥರ ಮಾಡ್ತಾರೆ. ಏನಾದ್ರು ಮಕ್ಳು ವಿಚಾರಕ್ಕೆ ಫೀಸು ಏನಾದ್ರು ಇದ್ರೆ ಈ ನಂಬರ್ಗೆ ಮೆಸೇಜ್ ಮಾಡವ, ಆಯ್ತಾ? ಏನೋ ಒಂದು ದಾರಿ ಮಾಡೋಣ. ಅಲ್ಲ, ನೀವು ಅಷ್ಟು ಹೇಳಿದ್ರಲ್ಲ, ಅದೇ ನನಗೆ ತುಂಬಾ ಖುಷಿ ಆಯ್ತು. ಇವರಿಗೆ ಗುರುಗಳೇ, ದೊಡ್ಡ ಮಗಳು ಒಳ್ಳೆ ಮಾರ್ಕ್ ತೆಗ್ದಿದ್ದಕ್ಕೆ ಮತ್ತೊಂದು ಮಗಳಿಗೆ ಅರ್ಧ ಫೀಸೇ ಬಿಟ್ರು ಕಳೆದ ವರ್ಷ ಫಸ್ಟ್ PUC ಕಾಲೇಜಿಂದ. ಇವರಿಗೆ ಕಣ್ಣೆಲ್ಲ ಇಷ್ಟ ಈ ತರ ಆಗಿದ್ದವರಿಗೆಲ್ಲ ಗೊತ್ತಾಗಿ ಅರ್ಧ ಫೀಸೇ ಕಮ್ಮಿ ಮಾಡಿದ್ರು.
ಸಣ್ಣ ಮಕ್ಳಿಗೆ ಆಗುತ್ತವ. ಒಳ್ಳೆ ಕಾಲೇಜಲ್ಲಿ ಓದ್ತಿದ್ದಾರೆ ಇಬ್ರು ಸಹ. ಮಾಡಿ ಅಂಥದ್ದೇನಾದ್ರೂ ಕಷ್ಟ ಬಂದಾಗ ಆಶ್ರಮದ ನಂಬರ್ಗೆ ಫೋನ್ ಮೆಸೇಜ್ ಮಾಡವ. ದೇವ್ರಿದ್ದಾನೆ, ಏನೋ ಒಂದು ದಾರಿ ಆಗುತ್ತೆ. ಅದ್ ನನ್ನಿಂದ ಅಂತಲ್ಲ, ಜನರಿದ್ದಾರೆ, ದೇವ್ರಿದ್ದಾನೆ, ಎಲ್ಲ ಒಳ್ಳೆಯವರು ಇದಾರವ. ಇನ್ನೂ ಕಾಲ ಚೆನ್ನಾಗಿದೆ. ಅದೇ ನಮಗೆ ಎಲ್ಲ ಕಡೆಯಿಂದ ದೇವರು ಸರಿಯಾಗಿ ಅಲ್ಲಿಂದ ಅಲ್ಲಿಗೆ ಇದು ಮಾಡ್ತಾನಿದ್ದಾರೆ. ಏನ್ ಕಷ್ಟ ಅಂತ ನಮಗೆ ಆ ವಿಷಯದಲ್ಲಿ ಗೊತ್ತಾಗ್ಲಿಲ್ಲ ಗುರುಗಳು ಇಷ್ಟ ಟೈಮ್. ಆದ್ರೆ ಒಂದು ಕಣ್ಣಿನ ವಿಷಯದಲ್ಲಿ ಮಾತ್ರ ತುಂಬಾ ಕಷ್ಟ ಆಗಿ ಹೋಯ್ತು. ಏನಾಗಲ್ಲ, ಪಡೆದಷ್ಟೇ ಭಾಗ್ಯನವ. ಇಷ್ಟು ಕಾಣುತ್ತೆ ಅಂದ್ರೂ ಅದು ಪುಣ್ಯವೇ. ಅದರಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುವಂತಾಗುತ್ತೆ. ನೋಡಿ, ಮುಂದಿನ ಸ್ವಲ್ಪ ದಿನಗಳ ನಂತರ ನಿಮಗದ ಅನುಭವಕ್ಕೆ ಬರುತ್ತೆ. ಆಯ್ತಾ? ಅವ್ರನ್ನ ಕೇಳಿ ಹೇಳ್ತಾರೆ, ಎಲ್ಲ ಒಳ್ಳೇದಾಗುತ್ತೆ. ಅದ್ರ ಬಗ್ಗೆ ನಿಮಗೆ ಭಯ ಬೇಡ. ನಮಗೆ ಇವ್ರ ಕಣ್ಣಿಂದ ಸರಿಯಾಗಿ ನಾವು ಬರ್ತೇವೆ ಗುರುಗಳೇ ಒಂದ್ಸಲ ಆಶ್ರಮಕ್ಕೆ. ಆಯ್ತವ. ಮಕ್ಕಳನ್ನ ಕರ್ಕೊಂಡು ಬರ್ತೇವೆ ನಾವು. ಖಂಡಿತ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ, ಆ ಮಕ್ಕಳ ಇಷ್ಟಾರ್ಥಗಳೇ ಈಡೇರ್ಲಿ, ಅವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ. ನೀವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ನಿಮ್ಮ ನಾಳೆಗಳು ಹಾಗೂ ನಿಮ್ಮ ಕಡೆಯ ದಿನಗಳು ಮಕ್ಕಳಿಂದ ಸುರಕ್ಷಿತವಾಗಿರ್ತವೆ. ಕೃಷ್ಣನ ಅನುಗ್ರಹ ಇದೆ, ಧೈರ್ಯವಾಗಿರವ. ಶುಭವಾಗ್ಲಿ. ಆಯ್ತು ಗುರುಗಳೇ, ಆಯ್ತು. ಗೋವಿಂದ. ನೋಡಿ, ಇಲ್ಲಿ ಚೆನ್ನಾಗಿ ಬದುಕು ನಡೆಯೋ ಸಮಯದಲ್ಲಿ ಕೈಕಾಲು ಗಟ್ಟಿಯಾಗಿ ಕೆಲಸ ಮಾಡಿಕೊಂಡು ಚೆನ್ನಾಗಿದ್ದ ವೇಳೆಯಲ್ಲೇ ಸ್ವಲ್ಪ ಆಪತ್ತು ಕಾಲಕ್ಕೆ ಅಂತ ಕೂಡಿಟ್ಬಿಡ್ಬೇಕು ಅಲ್ವಾ? ಏನೋ ಮಕ್ಕಳು ಮರಿ ಚೆನ್ನಾಗಿದ್ರು, ನೋಡ್ಕೊಂಡ್ರು, ಗೆದ್ಕೊಂಡ್ರಿ. ಇಲ್ಲಾಂದ್ರೆ ಕತೆ ಏನು? ಮಕ್ಕಳಿಗೋಸ್ಕರನೇ ಪಾಪ ತಂದೆ ತಾಯಿಗಳು ₹1 ಸ್ವಂತಕ್ಕೆ ಅಂತ ಬಳಸಿರಲ್ಲ. ಮಕ್ಕಳಿಗೋಸ್ಕರನೇ ದೊಡ್ದು ₹1 ತಿನ್ನಲ್ಲ, ಉಣ್ಣಲ್ಲ, ಕೂಡಿಡಲ್ಲ. ಇರ್ಲಿ, ಮಕ್ಳಿಗೆ ಗೊತ್ತಾಗ್ದಂಗೆ ಕೂಡಿಡಿ ಆಪತ್ ಕಾಲದ ಧನ ಅಂತ ಅಲ್ಲ. ಒಂದು ಕುಟುಂಬವಾಗಿ ಒಂದಷ್ಟು ಸೈಡಲ್ಲಿ ಇರಬೇಕು, ಅದನ್ನು ಮುಟ್ಟಬಾರ್ದು. ತಿಂಗಳ ಇಷ್ಟಿಷ್ಟು ಎಲ್ಲೋ ರೋಗ ರುಜಿನಗಳು ಬಂದಾಗ ಬೇಕಾಗುತ್ತವೆ ಅಲ್ವಾ? ಒಳ್ಳೆಯದಾಗಲಿ. ಪಾಪ ಅವರು ಇಷ್ಟು ವರ್ಷ ಕಷ್ಟಪಟ್ಟಿದ್ದಾರೆ, ಕಣ್ಣಿನ ಸಮಸ್ಯೆ ಬಂದಿದೆ, ಒಳ್ಳೆಯದಾಗುತ್ತವ. ಧೈರ್ಯವಾಗಿರಿ, ಏನು ತೊಂದರೆ ಆಗಲ್ಲ. ಶುಭವಾಗಲಿ.